ಈ ಲೋಕ ಲೋಕ ಸ್ನೇಹ ಲೋಕ ಇದು ಲೋಕ ಸ್ನೇಹ ಲೋಕ ಹಲೋ ಹಾಯ್ ಹಲೋ ಹಾಯ್ ಲೋಕ ಈ ಲೋಕ ಲೋಕ ಸ್ನೇಹ ಲೋಕ ಇದು ಲೋಕ ಸ್ನೇಹ ಲೋಕ ಹಲೋ ಹಾಯ್ ಹಲೋ ಹಾಯ್ ದ್ವೇಷಕ್ಕೆ ದ್ವೇಷ ಮೋಸಕ್ಕೆ ಮೋಸ ಔಷಧಿ ಅಲ್ಲ ಅಂದ ಪುರಂದರ ದಾಸ ದಾಸರ ವಾಣಿಗೆ ಬೋಲೋ ಜಯ ಈ ಲೋಕ ಈ ಲೋಕ ಲೋಕ ಸ್ನೇಹ ಲೋಕ ಇದು ಲೋಕ ಸ್ನೇಹ ಲೋಕ ಹಲೋ ಹಾಯ್ ಲೋಕ ಲೋಕ ಸಮಯ ಕಾದು ಬೈದು ಹೇಳು ಭಲೆ ಬಂಧು ಗೆಳೆಯ ಹೇ ಹೇ ಸ್ನೇಹ ಮನಸ್ಸಿನ ವ್ಯಥೆಯ ಕೇಳುವ ತಾಯಂತೆ ನಿಂದೆ ಸಹಿಸಿ ಮಾನ ಉಳಿಸು ಪಾಪದ ಪ್ರಾಣಿ ಗೆಳೆಯ ಜಾಣಾನೋ ಇಲ್ಲ ಪೆದ್ದಾನೋ ಸ್ನೇಹ ಆದರೆ ಸಾಕು ಅಲ್ಲಿ ಜೋಡಿ ಮಾನಾನೋ ಇಲ್ಲ ಪ್ರಾಣಾನೋ ತಂದು ನೀಡಲು ಸ್ನೇಹ ಗಡಿ ನೋಡಿ ಯುದ್ಧದಿ ಎಲ್ಲ ಸೋತರು ಸಹಿತ ಕರ್ಣನ ಸ್ನೇಹ ಗೆದ್ದೆನು ಎಂದ ಕೌರವ ವಾಣಿಗೆ ಬೋಲೋ ಜಯ ಈ ಲೋಕ ಈ ಲೋಕ ಲೋಕ ಸ್ನೇಹ ಲೋಕ ಇದು ಲೋಕ ಸ್ನೇಹ ಲೋಕ ಹಲೋ ಹಾಯ್ ಲೋಕ ಲೋಕ ಕೃಷ್ಣ ಪಾರ್ಥ ಗೆಳೆಯರೇ ಆದರೂ ಸಲಿಗೆಯ ಮೀರಲಿಲ್ಲ ಅವನು ಒಮ್ಮೆ ಇವನು ಒಮ್ಮೆ ಸೋತು ಗೆದ್ದರೆಲ್ಲ ಅಣ್ಣ ತಮ್ಮ ಬಂಧು ಬಳಗ ಮೋಸ ತಾಳಬಹುದು ದ್ರೋಹ ದ್ರೋಹ ಸ್ನೇಹ ದ್ರೋಹ ಎಂದು ಆರದ ಬೆಂಕಿ ಹಾರೋಯ್ತೋ ಬೆಂಕಿ ಹಾರೋಯ್ತೋ ನಿನ್ನ ಸ್ನೇಹದ ತಂಪಿನ ಮಳೆಯಿಂದ ಆಗೋಯ್ತೋ ಸ್ನೇಹವಾಗೋಯ್ತೋ ನಿನ್ನ ರಾಮ ಬಾಳದಂತ ಮಾತಿನಿಲ್ದ ಸ್ನೇಹ ಎಂದರೆ ನಿಜದ ನಿಶಾನೆ ಗುಡ್ಡನು ಕಾಯುವ ಹೃದಯ ಖಜಾನೆ ಹೃದಯ ವಾಣಿಗೆ ಬೋಲೋ ಜಯ ಈ ಲೋಕ ಈ ಲೋಕ ಲೋಕ ಸ್ನೇಹ ಲೋಕ ಲೋಕ ಸ್ನೇಹ ಲೋಕ ಹಲೋ ಹಾಯ್ ಲೋಕ ಲೋಕ
ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೇ ಬೇಕು ನಮ್ಮೆಲ್ಲರ ಬಾಳದಾರಿಗೆ We miss all the fun, we miss all the joy, we miss you. We miss all the fun, we miss all the joy, we miss you. ಸಂಸ್ಕೃತ್ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು, ಇಂಗ್ಲಿಷ್ ಮೇಡಂ ಸ್ಕೂಟಿ ಟೈರು ಪಂಚರ್ ಮಾಡಿದ್ದು, ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲಿ ಕೋಳಿ ಹಾಕಿದ್ದು, ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೇ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೇ ಬೇಕು ನಮ್ಮೆಲ್ಲರ ಬಾಳದಾರಿಗೆ ಅಮ್ಮ ಅನ್ನೋದೊದಲು ಕಲಿತು ಮಾತೃಭಾಷೆಯಲ್ಲಿ, ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ, ಸ್ಲೇಟು ಬಳಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ, ಗುರುವೇ ದೇವರನ್ನೋ ಜ್ಞಾನ ಮೊಳೆಯಿತಲ್ಲವೇ. ಅನ್ನ ಕೊಡೋ ರೈತರಿಗೆ ಜೈ ಜೈ, ಊಟಕ್ಕೆ ಮುಂಚೆ ಮುಗಿಯೋ ನೀ ಕೈ, ನಮ್ಮನ್ನು ಕಾಯೋ ಯೋಧನೆ ಗ್ರೇಟು, ಮಲಗೋಕೆ ಮುಂಚೆ ಹೊಡೆಯೋ ಸೆಲ್ಯೂಟು. ಭಯನಯ ವಿನಯದ ಶ್ರದ್ಧೆ ನಿಮಗಿದ್ದರೆ, ಸತ್ಯ ಜೊತೆಗಿದ್ದರೆ, ಅಳುಕನ್ನೊದ್ದರೆ, ಗುರಿ ಇದ್ದ ಸರಿದಾರಿ ನಿಮಗಿದ್ದರೆ, ಪ್ರತಿ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ, ಎಲ್ಲ ಒಕ್ಕಟ್ಟು ನಿಮ್ಮಲ್ಲಿ ತುಂಬಿದ್ದರೆ, ಈ ದೇಶಕ್ಕೆ ತೊಡೆ ತಟ್ಟಿ ನೀವೆದ್ದರೆ. We miss all the fun, we miss all the joy, we miss you. We miss all the fun, we miss all the joy,
We miss you. We miss all the fun. We miss all the joy. We miss you. ಬಳಪ ಸಾಲಿನ SSLC ವಿದ್ಯಾರ್ಥಿಗಳ ಬಳಗದ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಗುರು ಶಿಷ್ಯರ ಮಹಾಸಂಗಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಶಿಕ್ಷಕ ವೃಂದದವರಿಗೆ ಹಾಗೂ ನನ್ನೆಲ್ಲ ಸ್ನೇಹಿತ ಬಳಗಕ್ಕೆ ಉತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ಈ ಒಂದು ಪ್ರಕಾಶ್ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ದಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೂ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಗುರವೇ ನಮಃ ಗುರವೇ ನಮಃ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಬರೆಯಲು ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ಖಂಡಿಸೋದು ಎನ್ನುವ ಸಂದೇಹ ಇದು ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು
ಒಂದು ವಿಷಯ ತಿಳ್ಕೊ, ನಿಂತಿರೋ ಗಡಿಯಾರನು 2 ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಳದೇ ಇರೋದು ಸೋಲು. ಆಟದ ಆರಂಭಕ್ಕೂ ವಿಸಲ್ ಹೊಡಿತಾರೆ, ಅಂತ್ಯಕ್ಕೂ ವಿಸಲ್ ಹೊಡಿತಾರೆ. ನಿನ್ನದು ಆರಂಭದ ವಿಸಲ್ಲಾಗಲಿ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಶ್ರೀ ಮಾರ್ಗಿ ಸರ್ ಅವರಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆ. ಧನ್ಯವಾದಗಳು. ಧನ್ಯವಾದಗಳು. ಇನ್ನೋರ್ವ ನಿವೃತ್ತ ಶಿಕ್ಷಕ ಧನ್ಯವಾದಗಳು.
ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು. ಗೀತೆಯ ಒಂದೇ ಛಾಯಾಚಿತ್ರಕ್ಕೆ ಒಂದೇ ನಗುಮುಖದಲ್ಲಿ ಧನ್ಯವಾದಗಳು. ಇವರಿಗೆ ಶೇಖ್ ಅಹಮದ್ ಅವರು ಆಗಮಿಸಿ ಮತ್ತೋರ್ವ ಶಿಕ್ಷಕರಾಗಿರ್ತಕ್ಕಂಥ ಚೆನ್ನಪ್ಪ ದಂಡೂರ್ ಸರ್ ವೇದಿಕೆ ಮೇಲೆ ಆಗಮಿಸಬೇಕು. ಬಹುಚ ನೀಡುವುದರ ಮೂಲಕ ಅವರನ್ನ ಸ್ವಾಗತವನ್ನ ಮಾಡ್ಕೊಳ್ಬೇಕಂತ ಕೇಳ್ಕೊತಿದ್ದೀನಿ. ದಯವಿಟ್ಟು ಆಗಮಿಸಿ ಸರ್. ಚೆನ್ನಪ್ಪ ದಂಡೂರ್ ಸರ್ ಅವರು ಹೀಗಾಗಿ ಶಿಕ್ಷಕರಂದ್ರೆ ಬಹುಶಃ ಕೇವಲ ಪಾಠವನ್ನ ಕಲಿಸಿರ್ತಂತಲ್ಲ, ನಾವು ಯಾವಾಗ್ಲೂ ಮಾತಾಡ್ಬೇಕಾದ್ರೆ ಹೇಳ್ತಿರ್ತೀವಿ ಮನೆಯೇ ಮೊದಲ ಪಾಠಶಾಲೆ. ಹೊತ್ತೆ ನಾನು AC ಆಗಿದ್ದೀನಿ, IAS, KS, ಮತ್ಯಾವುದೋ ಇದ್ದೀನಿ, ದೊಡ್ಡ ರಾಜಕಾರಣ. ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರುವೇ ನಮಃ. ಪದವಿ ಸಾವಿರದ ಶರಣು ಪತಂಜಲ ಗೌತಮ ಜಿನ
ದೊರೆಗಳ ಧಾಮ ಕಾಯಕ ವೈನಿಕರ ಕನ್ನಡ ನುಡಿ ಕುಣಿದಾಡುವಗೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಕೆಲವು ಗಿಡಗಳು ಇದೇ ಬ್ಯಾಚ್ನವರು ದತ್ತಾತ್ರೇಯ ಗೊಂಬಿ ಸರ್ ಅವರ ನೇತೃತ್ವದಲ್ಲಿ ಹಚ್ಚಿರ್ತಕ್ಕಂಥ ಸಸಿಗಳನ್ನ ತಿದ್ದುವಂತಹ ವ್ಯಕ್ತಿ ಶಿಕ್ಷಕ ಚಿತ್ರಕ್ಕೆ ಪುಷ್ಪವೃಷ್ಟಿಯ ಗೌರವನ ಖಾಲಿ ಚಾವು ನಿಮ್ಮದೊಂದು ಜೋರಾದ ಚಪ್ಪಾಳೆ ಬರಲಿ. ಸದಾ ಅವಿಸ್ಮರಣೀಯ ಇಂತಹ ನೆನಪು ನಿಮ್ಮ ಜೀವನದಲ್ಲಿ ಇದು ಶಾಶ್ವತವಾಗಿರುತ್ತೆ. ಅದೇವಿಲ್ಲ, ಅದಕ್ಕೆ ನಾವು ಯಾವಾಗ್ಲೂ ಹೇಳ್ತೀವಿ ಚಡಿ ಚಮ್ ಚಮ್ ವಿದ್ಯಾ ಘಮ್ ಘಮ್ ಅಂತ. ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಅಜ್ಜಿಯ ಮನೆಯಲ್ಲಿ ಪ್ರೀತಿಯಿಂದ ಹಲಸಿನ ಕಡುಬು, ಸೇಮೆಲ್ಲ ನನ್ನದು ಶಾವಿಗೆ ಶಾವಿಗೆ ಎಲ್ಲವೂ ಮಾಡಿಕೊಟ್ಟರು. ನನ್ನ ರಜಾ ದಿನಗಳು ಮೋಜಿನಿಂದ ತುಂಬಿತ್ತು. ವೆರಿ ಗುಡ್, ಕೂತ್ಕೋ. ಜಗದೀಶ, ನೀನೋದ? ಅವನಿಗೆ ಬಾಯಿ ಬರುದಿಲ್ಲ ಸರ್, ಮತ್ತೆ ಈಗ ಓದುದು. ಮಾತ್ ಬರೋದ್ರೆ ಅಂತ ಆಯ್ತಾ? ದಿನಕ್ಕಿಂತ ಅಂತ ಬರಲಿಕ್ಕೆ ಬರ್ತದ ಅವನಿಗೆ? ನೀನ್ ಬರ್ತಿದ್ಯಾ? ನೀನ್ ಬರಲಿಲ್ಲ, ನೀನ್ ಅವನಿಗೆ ಮಕ್ಕರ್ ಮಾಡ್ತೀಯಲ್ಲ. ಅವೆಂತ ಬರ್ದೇನು, ಓದು. ರಜೆಯಲ್ಲಿ ನನ್ನ ಗೆಳೆಯರಾದ ಸತೀಶ, ಮಮ್ಮುಟ್ಟಿ ನೋಡನೆ ಬಹಳ ಚಂದದಲ್ಲಿ ದಿನಗಳನ್ನು ಕಳೆದೆನು. ಮತ್ತು ಗೆಳೆಯರಾದ ಪ್ರವೀಣನು ಚಿನ್ನಿದಾಂಡು ಆಟವನ್ನು ಹೇಳಿಕೊಟ್ಟನು. ಇದು ನನ್ನ ರಜೆ ದಿನಗಳ ವರದಿ. ಈ ಪ್ರವೀಣ 7ನೇ ಕ್ಲಾಸ್ ಅಲ್ವನ? ಹೌದು ಸರ್, 3 ವರ್ಷದಿಂದ. ಎಂತ ಅವಸ್ಥೆ ಮಾರೆ ನಮ್ದು. ಮೊದಲ ಕ್ಲಾಸೇ ಹೊರಗೆ ಹಾಕುದಂದ್ರೆ ಇವರಿಗೆ ಮನ್ಸತ್ತು ಉಂಟ. ಹೊರಗೆ ಹಾಕಿದ್ರೇನಾ? ಇಲ್ವಾ, ನಾವೇ ಗಾಳಿ ತೋರೋಣ ಅಂತ ಹೊರಗಡೆ ಬಂದಿದ್ದೀವಿ. ಹೋಗಲ್ಲ. ಹಾಗಾದರೆ
ಒಂದು ಉಪಪ್ರಾಚಾರ್ಯರು ದಿವಂಗತ ಶ್ರೀ ಎಸ್ ಟಿ ಬೇಗಾರ್ ಸರ್ ಅವರು, ಅವರನ್ನು ಕೂಡ ಇವತ್ತು ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀ ಸಿ ಡಿ ಪತ್ತಾರ್ ಸರ್ ಅವರು, ಶ್ರೀ ಸಿದ್ದಿಮೋಡ್ ಶೀಲವಂತನ್ ಸರ್ ಅವರು, ದಿವಂಗತ ಶಿವಕುಮಾರ್ ಅಮಲೋಟಿ ಸರ್ ಅವರು, ಅದೇ ರೀತಿಯಾಗಿ ಚಿತ್ರಕಲೆ ಆಗಿದ್ದರು ಶ್ರೀ ಜಿ ಎಸ್ ಪತ್ತಾರ್ ಸರ್ ಅವರು, ಕೃಷಿ ಶಿಕ್ಷಕರ ಆಗಿ ತೋಟಗಾರಿಕಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಶ್ರೀ ದತ್ತಾತ್ರೇಯ ಗಂಭೀರ್ ಸರ್ ಅವರು, ಎಲ್ಲ ಶಿಕ್ಷಕರನ್ನ ಇವತ್ತು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಅವರ ನೆನಪು ಅಜರಾಮರ. ಇದಾದ ನಂತರ ಅವರಿಗೆ ಭಾವಪೂರ್ಣ ಒಂದು ಸಮರ್ಪಣೆ ಮಾಡ್ತಾ ಇದ್ದೇವೆ. ಎಂತಹ ಅದ್ಭುತ ಸನ್ನಿವೇಶ. ಜೋರಾದ ಚಪ್ಪಾಳೆ ಬರಲಿ. ಇಂತಹ ನೆನಪು ಮತ್ತೊಮ್ಮೆ ಸದಾಕಾಲ ನಿಮ್ಮನ್ನು ಮರುಕಳಿಸಿ. ಸವಿ ನೆನಪು ಸಾವಿರ ನೆನಪು ಮೊದ ಕಲಿತ ಹರಿಬರಿ ರೀಚು ಮೊದ ಕೊಂಡ ಹೀರೋ ಕಮಲ ಟೀಚರ್. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಗುರುವೃಂದರಿಗೆ ಈಗ ಮುಂದಿನ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಾನು ವೈಯಕ್ತಿಕವಾಗಿ ದಯವಿಟ್ಟು ತಮ್ಮ ಒಂದು ರಜಿಸ್ಟ್ರಲ್ಲಿ ತಮ್ಮ ಹೆಸರು, ಮೊಬೈಲ್ ನಂಬರು, ಅಡ್ರೆಸ್ ದಯವಿಟ್ಟು ನಮೂದಿಸಿ ಹೋಗ್ರಿ. ಯಾಕಂದ್ರೆ ಮೇಲೆ ಏನಾದರೂ ತಮ್ಮನ್ನು ಸಂಪರ್ಕಿಸಬೇಕಾದ್ರೆ ಆಶೀರ್ವಾದವನ್ನು ಮಾಡಿ. ಇವತ್ತು ನಮ್ಮ ಜೊತೆಗೆ ಅವರಿಲ್ಲ, ಬಟ್ ಆದ್ರೆ ಅವರ ನೆನಪುಗಳು ಸದಾ ಇದೆ. ಯಾಕಂದ್ರೆ ನಾನು ಅವಾಗಲೇ ಹೇಳಿದೆ, ಗಿಡಗಳನ್ನ ಸಿ ಡಿ ಪತ್ತಾರ್ ಸರ್ ಶೀಲವಂತರ್ ಸರ್ ಅವರು, ದಿವಂಗತ ಶಿವಕುಮಾರ್ ಉಮಲೋಟಿ ಸರ್ ಅವರು, ದಿವಂಗತ ಜಿ ಎಸ್ ಪತ್ತಾರ್ ಸರ್ ಅವರು, ಅದೇ ರೀತಿಯಾಗಿ ದಿವಂಗತ ಹುಸೇನ್ ಸರ್ ಗುಡಿಯಾ ಸರ್ ಅವರು ಮತ್ತು ಶಾಮಿತ್ ಇವರಿಗೂ ಸಹ 1 ನಿಮಿಷದ ಮೌನಾಚರಣೆ. ಮೌನ ಪ್ರಾರಂಭ. ಧನ್ಯವಾದಗಳು. ಅದರ ಜೊತೆಗೇನೆ ಈಗ ನಮ್ಮ ಜೊತೆಗೆ ಆಗಿದ್ದವರು ಈಗ ಕಾಲೇಜಿನ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆ ಕಾಲೇಜಿನ ಉಪನ್ಯಾಸಕರೇ, ಅದ್ರ ಜೊತೆಗೇನೆ ನಿವೃತ್ತಿಯನ್ನು ಹೊಂದಿದಂಥ ಉಪನ್ಯಾಸಕರೇ, ನಿವೃತ್ತಿಯನ್ನು ಹೊಂದಿದಂಥ ಶಿಕ್ಷಕರವರೇ, ಈ ಗುರುವಂದನ ಬಹಳಷ್ಟು ಅರ್ಥಗರ್ಭಿತವಾಗಿ ಹಮ್ಮಿಕೊಂಡಂಥ ಒಂದು ಕಾರ್ಯಕ್ರಮ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಹೃದಯವೇ ಗುರು, ಕಾಲವೇ ಶಿಕ್ಷಕ, ಜೀವನವೇ ಪುಸ್ತಕ ಅಂತ ಹೇಳುವಂತೆ ನಾವು ಇಲ್ಲಿ ಕಲಿತದಕ್ಕಿಂತ ನಾವು 83-84 ಇಸ್ವಿಯಲ್ಲಿ SSLC ಪರೀಕ್ಷೆಯನ್ನು ಪಾಸ್ ಆದಂಥ ವಿದ್ಯಾರ್ಥಿ ನಾವೆಲ್ಲರೂ ನಮ್ಮ ಕಾರ್ಯಕ್ರಮವನ್ನು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ಒಂದು ನಮಗೆ ಯೋಚನೆ ಇತ್ತು. ಆದರೆ ಕಾಲಾಂತರ ಕಾರಣದಿಂದ ಬಹಳಷ್ಟು ಅನಾವಶ್ಯಕ ಕಾರಣದಿಂದ ಆ ಕಾರ್ಯಕ್ರಮ ಹಮ್ಮಿಕೊಳ್ಳೋಕೆ ಆಗಿರಲಿಲ್ಲ. ಅದ್ರ ಜೊತೆಗೇ ನಾನಿಲ್ಲಿ 98ರಲ್ಲಿ ಗುರುಗುಂಟ ಶಾಲೆಯಿಂದ ವರ್ಗಾವಣೆ ಹೊಂದಿ ಬಂದಂಥ ಸಮಯದಲ್ಲಿ ನಮ್ಮ ಗುರುಗಳು, ದಕ್ಷ ಆಡಳಿತಗಾರರು, ನಮ್ಮ ತಾಲೂಕಿನ AU ಆಗಿ ನಂತರದಲ್ಲಿ ನಮ್ಮ ಶಾಲೆಯ ಮೊಟ್ಟ ಮೊದಲನೇ ಉಪಪ್ರಚಾರ ಆಗಿರುವಂಥ ಶ್ರೀ ST ಬೇಗಾರನ್ನ ನೆನೆಯಲೇಬೇಕಾದಂಥ ಅವಶ್ಯಕತೆ. ತಿಳ್ಕೊಂಡ ಟೆಕ್ನಾಲಜಿ ಈ ಒಂದು ಅನುಭವಿಸಿದ ಪ್ರಸ್ತುತ ವಸ್ತುದಲ್ಲಿ ನಾವು ಇದ್ದೀವಿ. ಅದ್ರ ಜೊತೆಗೇ ಮಲ್ಗೀತ್ ಸರ್ ಅವರು ಹಾಗೂ ನಮ್ಮ ಇನ್ನೊಬ್ಬ ಗುರುವಂತ ಶ್ರೀ MS ಪಟದ್ಕಲ್ ಸರ್ ಅವರು ಒಂದ್ಸರಿ ಚುನಾವಣೆ ನಿಂತಿದ್ರು. ಅವ್ರ ಜೊತೆಗೇನೆ ನಾನು ಕೂಡ ಸ್ಪರ್ಧೆ ಮಾಡಿ ತಾಲೂಕು ನೌಕರ ಸಂಘದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಒಂದು ಸಂತೋಷ, ಒಬ್ಬ ಗುರುಗಳಿಂದ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ನಿದರ್ಶನ ಆಗ್ತಾರೆ. ಅದ್ರ ಜೊತೆಗೆ ನಾವು ಕೂಡ ಸರ್ಕಾರಿ ಶಾಲೆಯಲ್ಲಿ ಕರ್ತಕ್ಕಂಥ ವಿದ್ಯಾರ್ಥಿಗಳು. ಅದ್ರ ಜೊತೆಗೇನೆ ಸಮಾಜದಿಂದ ಏನನ್ನೂ ಅಪೇಕ್ಷಿಸದೆ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಇಲಾಖೆ ಅಂತಂದರೆ ಶಿಕ್ಷಣ ಇಲಾಖೆ ಅಂತ ನಾನು ನಿರ್ಭಯವಾಗಿ ಹೇಳುವಂಥ ಪರಿಸ್ಥಿತಿ ಇದೆ. ಇದ್ರ ಜೊತೆಗೇ ಈ ಪ್ರಾಸ್ತಾವಿಕ ನುಡಿ ಜೊತೆಗೇ ವಾಸ್ತವಿಕ ಅಂಶಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳೋಕ್ಕೆ ಅವಕಾಶ ನೀಡಿದಂಥ ವೇದಿಕೆ ಮೇಲಂಥ ಎಲ್ಲ ಶಿಕ್ಷಕರೊಂದರವರೆಗೂ ತಮಗೂ
ಈ ಒಂದು ಕಾರ್ಯಕ್ರಮದ ಶುಭವನ್ನು ನೋಡ್ತಿದ್ರೆ ಇದು ಸಮಾಜದಲ್ಲಿ ಆಗ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಎದುರಿಸ್ತಕ್ಕಂಥ ಜಾತೀಯತೆ ಕಾರ್ಯಕ್ರಮಗಳು ಕೂಡ ಕಾರಣ ಆಗ್ತವೆ ಅಂತ ನನ್ನ ಕಲ್ಪನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ, ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೇನೆ. ನನ್ನ ಗುರುಗಳ ನಾವೆಲ್ಲರೂ ಇಲ್ಲಿ ನಾವು ಗುರುವಂದನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಕಲ್ಪಿಸಿಕೊಂಡದ್ದನ್ನು ನಮ್ಮ ಶಿಷ್ಯಂದರು ಆ ಕಾರ್ಯಕ್ರಮವನ್ನು ಮೊಟ್ಟ ಮೊದಲಾಗಿ ನನಗೆ 40 ವರ್ಷ ಆಯ್ತು, ಈಗ 50 ವರ್ಷ ಈ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ನೋಡಿದ್ದು ಮೊಟ್ಟ ಮೊದಲ ಕಾರ್ಯಕ್ರಮ. ಅದಕ್ಕೆ ನನಗೆ ಭಾಳಷ್ಟು ಸಂತೋಷವನ್ನು ಬೇರೆ ಯಾಕೆ ಅವ್ರು ಬರ್ತಾರೆ ಅಂದರೆ ನಮ್ಮ ವಿದ್ಯಾರ್ಥಿಗಳ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತು ವಿಶ್ವಾಸ. ಇವತ್ತು ಪ್ರೀತಿ ಒಂದು ವಿಶ್ವಾಸನ ಉಳಿಸ್ಕೊಳ್ಬೇಕಾದ್ರೆ ನಾನು ರೆಡಿ ಹಾಕೋತೀನಿ ಯಾವಾಗ ಬರ್ತೀರಿ ಅಂತ ಇಷ್ಟೊಂದು ಉತ್ಸಾಹವನ್ನು ಈ ಒಂದು ವಯಸ್ಸಲ್ಲಿ ಕಾಣ್ತಕ್ಕಂಥ ಅವೆಲ್ಲವೂ ನಮಗೆ ಮಾರ್ಗದರ್ಶನ ನೀಡ್ತಕ್ಕಂಥ ನಮ್ಮ ಜೊತೆಗೆ ಕೆಲಸ ಮಾಡಿದಂಥ ಶಿಕ್ಷಕರಿದ್ದರೆ ಅವರೇ ಹಮ್ಮಿಕೊಂಡಂಥ ಎಲ್ಲ ಶಿಕ್ಷಕರವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಕ್ಷಮಿಸಬೇಕಂತ ಹೇಳಿ ನನ್ನ ಮಾತುಗಳನ್ನು ನಡೆಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಗೋದಕ್ಕೆ ನಮ್ಮೆಲ್ಲರನ್ನು ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಶ್ರೀ ಮುರಳೀಧರ ಸರ್ ಕುಲಕರ್ಣಿ ಸರ್ ಅವರು. ಎಲ್ಲ ಕಾರ್ಯಕ್ರಮದ ಯಶಸ್ಸಿನ ರೂವಾರಿಗಳು ಕೂಡ ಅವರೇ ಅಂತ ನಾವು ಹೇಳ್ಬೋದು. ಸಮಯ ಮೀರ್ತಾ ಇದೆ, ಬರೀ ಬೇಗ. ನಾನು ಉರಗ ತಜ್ಞ ಹಾಗೂ ಸಮಾಜ ಸೇವೆ ಹಾಗೂ ರಿಯಲ್ ಎಸ್ಟೇಟಲ್ಲಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ತೀನಿ. ಎಲ್ಲ ನಾನು 10th ಬೀದಿನಲ್ಲಿದ್ದೆ, ಹೇಳಿದಂತೆ ಮೊಬೈಲ್ ರಿಪೇರಿ ಏನೋ ಮಾಡ್ತೇನೆ. ಮೊಬೈಲ್ ಚಲೋ ಮಾಡ್ತಾರೆ. 10th B ಬಿಸ್ನೆಸ್ ಆ್ಯಂಡ್ ಫಾರ್ಮರ್. ನಮ್ಮ ಉಮಾಕಾಂತ್ ಸರ್ ಮತ್ತೆ ನಮ್ಮ ಶಂಕರಗೌಡ ಸರ್ ಫಸ್ಟಿಗೆ ಪ್ರೇಮ ಮೇಡಮ್ ಅವರು ನನ್ನ ಗುರುಗಳು. ಯಾವ ಹಾಡು ಆಡ್ಸಾರಪ್ಪ ಅಂತಂದ್ರೆ ಇಲ್ಲಿ ನಿಂತಾಗ ದತ್ತಾತ್ರೇಯ ಸರ್ ಸ್ವರ್ಗಸ್ಥರಾದ್ರು ಪಾಪ ಪುಣ್ಯಾತ್ಮರವರು. ಯಾವ ಹಾಡಿನಿಂದಪ್ಪ ಅಂತಂದ್ರೆ ಸಜ್ಜಿತನಿ ತಂದಿನಿ ಕುಟ್ಟಾರ ಕುಟ್ಟೇಳ, ಸಜ್ಜಿತನಿ ತಂದಿನಿ ಕುಟ್ಟಾರ ಕುಟ್ಟೇಳ, ಕುಟ್ಟಂಗಿಲ್ಲ ನನ್ನ ದೊರೆಗೆ ಜರ ಬಂದಾವ ನನಗೀಗ, ಕುಟ್ಟಂಗಿಲ್ಲ ನನ್ನ ದೊರೆಗೆ ಜರ ಬಂದಾವ ನನಗೀಗ, ಕುಟ್ಟಾರ ಕುಟ್ಟಿನಿ ನಾದೇಳ ನನ್ನ ಮಡದಿ, ಕುಟ್ಟಾರ ಕುಟ್ಟಿನಿ ನಾದೇಳ ನನ್ನ ಮಡದಿ, ನಾದಂಗಿಲ್ಲ. ನಾನೊಬ್ಬ ಅಲೆಮಾರಿ ಜನಾಂಗದ ಸಿಳ್ಳಿಕೇತರ ಸಮುದಾಯದ ರಾಜ್ಯಾಧ್ಯಕ್ಷರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಸಂಚಾಲಕರು ಮತ್ತು ಕರುನಾಡ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು, ಇದೇ ಲಿಂಗಸ್ಮೂರು ತಾಲೂಕಾ ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷರು. ಯಾರಿಗೂ ₹1 ಕೊಟ್ಟಿಲ್ಲ ಎಲೆಕ್ಷನ್ ಒಳಗೆ, ಅದ್ರ ಪ್ರೀತಿಯಿಂದ ಹಾಡಾಡಿನಿ, ಭಜನೆ ಮಾಡೀನಿ. ಬಸವಂತರಾಜ್ ಸರ್ ಭಾಷಣ ನೋಡಿನಿ. ನಮ್ಮಪ್ಪರು ಅವ್ರ ಅಭಿಮಾನಿ, ಯಾಕಂದ್ರೆ ನಾನು ಚಿದಾಪುರ ಕಡವಾರ ಮಗ ಮಂಡಪ ಪಂಚಾಯತ್ ಪ್ರಧಾನ ಇದ್ರು 1984ರಾಗ. ರಾಮಕೃಷ್ಣ ಹೆಗಡೆ ಅವರು ಕೂಡ ನಮ್ಮ ಮನೆ ಬಂದು ಹೋಗಿದ್ರು. ಇರ್ಲಿ, ನಾನು ಸುಭಾಷ್ ಚೌಹಾಣ್ ತಮ್ಮೆಲ್ಲರಿಗೂ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುತ್ತಿದ್ದೇನೆ. ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿಲ್ಲ. ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದ ಲಹದು ಪುಣ್ಯವದು ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞರ ವಾಣಿಯನ್ನು ನೀಡುತ್ತಾ ನನ್ನೆಲ್ಲ ಗುರು ವೃಂದಕ್ಕೆ ನಮನ. ನನ್ನ ಹೆಸರು ನಾಗರಾಜ್ ಅಂತ ಹೇಳಿ, ಗುಡುನಾಡ್ರಿ ನಮ್ದು. ನಮ್ಮ ಹಿರಿಕರು ಹೇಳ್ತಿದ್ರು ಮೊದಲು ಏನೋ ಒಂದು ಗಾದೆ ಮಾತು ಹೇಳ್ತಿದ್ರು. ಗಾದೆ ಮಾತು ಗೊತ್ತಿಲ್ಲ, ಆದ್ರೆ ಹೇಳ್ತಿದ್ರು, ಬಿನ್ನಕ್ಕೆ ಹೋದವ ಐನರಲ್ಲ, ಬಿನ್ನಕ್ಕೆ ಹೋದ ಮಾತ್ರ ಐನರ್ ಅನ್ಸ್ಕೊಂತಾನ, ಮಾತು ಬಂದವ ಮಾಸ್ತರ್ ಅನ್ಸ್ಕೊಂತಾನ ಅಂತ ಮಾಸ್ತರ್ನ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. 2008ರಲ್ಲಿ ನಾನು ಅವಾಗಲೇ ಈ ಕಲೆಯನ್ನು ಕರಗತ ಮಾಡಿಕೊಂಡು ನಾನು ಡಿಗ್ರಿ ಓದುವಾಗ ಸರ್ ನಮ್ಮ ಕಾಲೇಜ್, ನಮ್ಮ ಗುರುಸರ್ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ದೆ. ತಾರೀಕು ಮತ್ತು ತಿಂಗಳು ವರ್ಷ ಹೇಳಿದ್ರೆ ಅದು ಯಾವ ದಿನ ಬರ್ತಾ ಅಂತ 2-3 ಸೆಕೆಂಡಲ್ಲೇ ಹೇಳ್ತೀನಿ ನಾನು. ಅಂತ ಒಂದು ಕಲೆಯನ್ನು ನಾನು ಕರಗತ ಮಾಡಿಕೊಂಡಿದ್ದೀನಿ. ಮತ್ತು ನಿಮ್ಮ ಪ್ರತಿಯೊಬ್ಬರ ಕುಟುಂಬದ ಸದಸ್ಯರ ಸಂಖ್ಯೆ ಕೂಡ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ಹೆಣ್ಣು ಎಷ್ಟು ಗಂಡು ಎಷ್ಟು ಅಂತ ನಾನು ಲೆಕ್ಕ ಮಾಡುವುದರ ಮುಖಾಂತರ ಹೇಳಿಸ್ತೀನಿ. ಈ ಒಂದು ಕಲೆಯನ್ನು ರೂಢಿ ಮಾಡಿಕೊಂಡಿದ್ದೀನಿ. ಎಕ್ಸಾಕ್ಟ್ ಸರ್, ಗುರುರಾಜ್. ಇಲ್ಲ ಸರ್, ನಿಮ್ಮ ಎತ್ತವರು ಕರೆಕ್ಟಾಗಿ ಬರೆದಿದ್ರೆ ಸರಿ ಸರ್. ಅದು ಈಗ ಇತ್ತೀಚೆಗೆ ತಾಲೂಕಾ ಉಮಾಕಾಂತ್ ಸರ್ ಕ್ಲಾಸ್ ಸ್ಟೂಡೆಂಟ್. ನಾನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸ ಮಾಡಿಸ್ತೀನಿ ಮೇಸ್ತ್ರಿಯಾಗಿ, ಹಾಗೂ ರಾಮರಾಯಂ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷನಾಗಿದ್ದೀನಿ. ಮಡಿವಾಳ ಸಮಾಜ ತಾಲೂಕು ಅಧ್ಯಕ್ಷ ಬಿಸ್ನೆಸ್ ಬಂದ್ರೆ ರಿಯಲ್ ಎಸ್ಟೇಟ್.
ಈಗ ರಾಯಚೂರಲ್ಲಿದ್ದೀನಿ. ನಾನು 10th C ಅಲ್ಲಿದ್ದೆ. ಈಗ ಮೆಡಿಕಲ್ ಏಜೆನ್ಸಿ ಮಾಡ್ಕೊಂಡಿದ್ದೀನಿ. ಈಗ ಕುಂತಗೋಳ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷನಾಗಿದ್ದೇನೆ. ನನ್ನ ಹೆಸರು ಶೇಖ್ ಅಹಮದ್ ಅಂತ ಹೇಳಿ 10th ಬೀದಾಗಿದ್ದೇನೆ. ಮಗಸರ್ ಸ್ಟೂಡೆಂಟ್. ರಿಯಲೇಷನ್ ಉದ್ಮೇದ ಅಮರನಾಥ್ ಹಿರೇಮಠ್ ಅಂತೇಳಿ MBA ಗ್ರಾಜುಯೇಷನ್ ಆಗಿದೆ. ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸ್ವಿಗ್ಗಿಯಲ್ಲಿ ಆಸ್ ಅ ಸೌತ್ ಇಂಡಿಯಾ ಲಾಂಚ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಕಾರಣಾಂತರಗಳಿಂದ ಲಿಂಕ್ಸ್ ಬಂದಿದ್ದೀನಿ. ಇವಾಗ ಪ್ರಾಪರ್ಟೀಸ್ ಅದನ್ನು ನೋಡಿಕೊಂಡು ಫಾರ್ಮಿಂಗ್ ಎಲ್ಲ ಇಂಟ್ರೆಸ್ಟ್ ಇದೆ ಸರ್. ಸದ್ಯಕ್ಕೆ ಖಾಲಿ ಇದೆ. ಮಂಜುನಾಥ್ ಅಂತ ನಮ್ಮ ಮನಪುರ ಫೈನಾನ್ಸ್ ಸಂಸ್ಥೆಯಲ್ಲಿ ಏರಿಯಾ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಮೀರ್ ಹುಸೇನು ಬಿಸ್ಮಾ ಆಪ್ಟಿಕಲ್ ಬಿಸ್ಮಸ್ ಸ್ಪೋರ್ಟ್ಸ್ 3 ಬಿಸ್ನೆಸ್ ಇದೆ. ಒಂದು ಬಿಸ್ಮಸ್ ಸ್ಪೋರ್ಟ್ಸ್ ಒಂದು ಶಾಪ್ ಇದೆ. ಓನರ್ ಆಗಿದ್ದೀನಿ. ಆಪ್ಟೋಮೆಟ್ರಿಸ್ಟ್ ಪ್ರೊಫೆಷನಲ್ಲಿ ಮಾಡ್ತಾ ಇದ್ದೀನಿ. ಅಮೀರ್ ಹುಸೇನ್ ಸರ್, ನನ್ನ ಹೆಸರು ಅಮರೀಶ್ ಡಿ ರಾಠೋಡು. ನೀರಾವರಿ ಇಲಾಖೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೇವೆ. ನಾರಾಯಣಪುರ SC ಆಫೀಸ್ನಲ್ಲಿ ಕೆಲಸ ಮಾಡ್ತೇವೆ. ನಾನು BRS ಬಯೋಟೆಕ್, ಭಾರತೀಯ ರೈತ ಸೇವಾ ಬಯೋಟೆಕ್ ಅನ್ನೋ ಕಂಪ್ನಿನ ಸೃಷ್ಟಿ ಮಾಡಿದ್ದೀನಿ. ರೈತರಿಗೋಸ್ಕರನೇ ಬೆಳೆದಿದ್ದೀನಿ, ರೈತರಿಗೋಸ್ಕರನೇ ದುಡಿತಾ ಇದ್ದೀನಿ. ಅವ್ರಿಗೋಸ್ಕರನೇ ಇವತ್ತು ಪ್ರತಿಯೊಂದು ಕ್ಷಣಗಳನ್ನು ಅವ್ರಿಗೋಸ್ಕರ ನೆನಪಾಗಿಟ್ಟು ನಾನು ಇದೇ ಶಾಲೆಯಲ್ಲಿ ಕಲಿತು 10 ಜನಕ್ಕೆ ಕೆಲಸ ಕೊಡುವಂಥ ಮಟ್ಟಿಗೆ ಬೆಳೆದು ಇವತ್ತು ನನ್ನ ಕೈಯಲ್ಲಿ 40 ಜನ ಕೆಲಸ ಮಾಡುವಷ್ಟು ಸ್ಟೂಡೆಂಟ್ಗಳು ನನ್ನ ಹತ್ರ ಇದ್ದಾರೆ. ಸಾಕಷ್ಟು ಕರ್ನಾಟಕದಲ್ಲಿ 5-6 ಜಿಲ್ಲೆಗಳನ್ನು ಹ್ಯಾಂಡ್ ಓವರ್ ತಗೊಂಡು ಆ ಎಲ್ಲ ರೈತರುಗಳಿಗೂ ನನ್ನ ಕಂಪ್ನಿ ಕಡೆಯಿಂದ ಪ್ರಾಡಕ್ಟ್ಗಳನ್ನ ಕಳಿಸುವಂಥ ಒಂದು ಉದ್ಯೋಗದಲ್ಲಿ ನಾನಿದ್ದೀನಿ. ಇದೇ ಊರುಗಳಲ್ಲಿ ಕಳಿಸ್ಕೊಟ್ಟಂಥ ಒಂದು ಮಾರ್ಗದಲ್ಲಿ ನಾನು ನಡೆದಿದ್ದಕ್ಕೆ ಇವತ್ತು ಇಷ್ಟು ಮಟ್ಟಿಗೆ ಬಂದು ಬೆಳೆದು ನಿಂತಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ನನ್ನ ಹೆಸರು ಯಮನಪ್ಪ ಅಂತ, D ಸೆಕ್ಷನ್ ನಮ್ಮದು. ನಮಗೆ ಅಕ್ಕಮದಿ ಟೀಚರ್, ಆಮೇಲೆ ಮುರಳೀಧರ್ ಸರ್, ಪ್ರೇಮಾ ಮೇಡಮು, ಅಚ್ಚುಮೆಚ್ಚಿನ ಗುರುಗಳು ಸಂಗಮೇಶ್ ಸರ್, ಎಲ್ಲ ಉಮಕಾಂತ್ ಸರ್. ಈಗ ನಾವು ಪೊಲೀಸ್ ವೃತ್ತಿಯಲ್ಲಿ ರಾಯಚೂರಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಅಂತೇಳಿ 10th C ಕ್ಲಾಸಲ್ಲಿದ್ದೆ. 10th ಮುಗಿದ ನಂತರ ನಾನು ಫಸ್ಟ್ ಇಯರ್ ಓದುವಾಗಲೇ ನನಗೆ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಬೇಕಂತ ಇಷ್ಟ ಭಾಳ. ಹಾಗೆ 2-3 ಪ್ರಯತ್ನದ ನಂತರ 3ನೇ ಪ್ರಯತ್ನದಲ್ಲಿ ನಾನು ಭಾರತೀಯ ಸೇನೆಯಲ್ಲಿ ಜಾಯ್ನ್ ಆದೆ. ಇವಾಗ ನಾನು ಭಾರತೀಯ ಸೇನೆಯಲ್ಲಿ ಆಸ್ ಎ ಸೋಲ್ಜರ್ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ನನಗೆ 22 ವರ್ಷ ಸರ್ವಿಸ್ ನಡೀತಾ ಇದೆ. ಆಲ್ಮೋಸ್ಟ್ ಇಂಡಿಯಾ ನಾನು ಸರ್ವಿಸ್ ಮಾಡಿದೆ. ಇವಾಗ ಪ್ರೆಸೆಂಟ್ ಬೆಂಗಳೂರಲ್ಲಿ ಆಸ್ ಎ ಟ್ರೈನರ್ ಅಂತ ಲಾಸ್ಟ್ ನನ್ನ ಸರ್ವೀಸು ಟ್ರೈನರ್ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮೈಬೂರ್ ನಮ್ಮದು 10th B ಸೆಕ್ಷನ್. ಈಗ ದೇಶ ಕಾಯುವ ಸೈನಿಕ. ನಾ ಇಲ್ಲಿ ರೈತರಾಗಿ ನಾವು ಇಲ್ಲಿರೋ ಸೈನಿಕರ ರೈತರಾಗಿದ್ದೀವಿ ಮತ್ತು ರಿಯಲ್ ಎಸ್ಟೇಟ್ ಮಾಡ್ತೇವೆ. ದೇಶದ ಬೆನ್ನೆಲುಬು. ನಾನು ಶಿವಾನಂದ್ ಜಂಕಂಡಿ ಅಂತ ಹೇಳಿ 10th B ಯಲ್ಲಿ ಓದ್ತಾ ಇದ್ದೀನಿ. ನಾನೀಗ ಇದು 2010ರಿಂದ 20 ತನಕ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ಈಗ 2019ರಿಂದ 11 ವರ್ಷ ಈಗ ಇಲ್ಲಿವರೆಗೆ ನಾವು ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ ಪ್ರಥಮ ದರ್ಜೆ ಗೋಮಾತನಾಗಿ ಸೇವೆ ಸಲ್ಲಿಸ್ತೀವಿ. ವಿಶ್ವನಾಥ್ ಕುಲಕರ್ಣಿ ಅಂತೇಳಿ ಇಲ್ಲಿ ವಿದ್ಯುತ್ ಗುತ್ತಿಗೆಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತೇಳಿ ನಾನು 10th ಇದ್ದಲ್ಲಿದ್ದೆ. ಇವಾಗ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಫಿನೋ ಪೇಮೆಂಟ್ಸ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯೋಧನಿಗೆ ಶಿಕ್ಷಕರಿಂದ ಸನ್ಮಾನ. ಜೋರಾದ ಚಪ್ಪಾಳಿ ಬರಲಿ. ಬೋಲೋ ಭಾರತ್ ಮಾತಾ ಕಿ. ಗುಡ್. ನನ್ನ ಹೆಸರು ರವಿಚಂದ್ರ B ಸಂಗಾರೆಡ್ಡಿ ಅಂತ. ನಾನು ಶಾಪುರದಲ್ಲಿ ಎಂಟರ್ಪ್ರೈಸಸ್ ಬಿಸ್ನೆಸ್ ಇದ್ದೀನಿ. ಥ್ಯಾಂಕ್ ಯು. ನಾನು KSSಲ್ಲಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತೀನಿ. ನಾನು 10th ಸ್ಟೂಡೆಂಟು, ಉಮಕಾಂತ್ ಸ್ಟೂಡೆಂಟು. ಆದರೆ ಪ್ರಾಥಮಿಕ ಶಾಲೆ ನಾಲ್ಕೂರಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಎಲ್ಲ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು P. ವೆಂಕಟೇಶ್ ಅಂತ. ನಾನು ಉಮಾಕಾಂತ್ ಸರ್ ಸ್ಟೂಡೆಂಟ್.
ಸೊ ನಾನು ಇವಾಗ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಕಂಪ್ನಿಲಿ ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ ಕಳೆದ 14 ವರ್ಷದಿಂದ ಅಲ್ಲಿ. ನಾನು 10ನೇ ಕ್ಲಾಸಲ್ಲಿ ಇದ್ದೆ. ಕ್ಯಾಮ್ರಾ ಮೇಡಮ್ ಬಂದಿಲ್ಲ ಅನಿಸ್ತಾ ಇದೆ, ಅದು ಕಾಣ್ತಾ ಇಲ್ಲ. ನಾನು KSRTC ಕೆಲಸ ಮಾಡ್ತಾ ಇದ್ದೀನಿ. ನಾನು ಇವಾಗ ಜೆರಾಕ್ಸ್ ಅಂಗಡಿ ಕಂಪ್ಯೂಟರ್ ಅಂಗಡಿ. ನಾ ಏನು ಸೆಕ್ಷನ್ನಲ್ಲಿ ನಾ ಇಷ್ಟೆಲ್ಲ ಇದೆ ಮಾಡೋದಾದ್ರೆ ಸಿಂಪ್ಲಿ ಮೇಡಮ್ನೇ ಕಾರಣ. ಯಾಕಂದ್ರೆ ನಾವು ಹುಂಚಿಡ ಮೇಲೆ ನಿಂತ ಬಿದ್ದಿದ್ದೆ ಅವಾಗ, ಹುಂಚಿಡ ಮೇಲೆ ನಿಂತ ಬಿದ್ದು ಈಗ ಮಾಮೂಲಿ ಬೇಡ ಅಲ್ಲ ಎಲ್ಲ ನಿಮ್ಮ ಆಶೀರ್ವಾದ ಇದ್ದಿದ್ದಾಗ ನಾನು ಮೇಸನ್ ಕೆಲಸ ಮಾಡ್ತಿದ್ದೆ. ನಾನು ನನ್ನ ನಮನಗಳು. ನನ್ನ ಹೆಸರು ಉಲ್ಲಪ್ಪ ಅಂತ ಹೇಳಿ, ನಾನು ಅತಿ ಶಿಕ್ಷಕನಾಗಿ 10 ವರ್ಷ ಕೆಲಸ ಮಾಡ್ತಾ ಇದ್ದೀನಿ ಈ ಶಾಲೆಯ ಸ್ಟೂಡೆಂಟ್. ನನ್ನ ಕ್ಲಾಸ್ ಟೀಚರ್ ಚಂದ್ರಕಲಾ ಮೇಡಮ್ ಅವರು, ಆಮೇಲೆ 9th ಅಕ್ಕಮದಿ ಮೇಡಮ್ ಅವರು, ಆಮೇಲೆ ಗಣಿತ ಪ್ರೇಮ ಮೇಡಮ್ ಹೇಳ್ತಿದ್ರು, ಆಮೇಲೆ ಸಂಗೀತ ಸರ್ ಸಮಾಜ ಪಾಠ ಹೇಳ್ತಿದ್ರು. ನಾ ಪಾಠ ಮಾಡ್ತಾ ನೆನೆಸ್ತಿರ್ತಾರೆ ಅಂದ್ರೆ ಸಂಗೀತ ಸರ್ ಒಂದು ಅಶೋಕ ಸಾಮ್ರಾಜ್ಯದ ಚಕ್ರವರ್ತಿಯ ಬಗ್ಗೆ ಪಾಠ ಮಾಡಿ ಆ ಪಾಠ ಇನ್ನೂರಿಗೆ ನೆನೆಸ್ತಿರ್ತೀನಿ ನಾನು. ಆಮೇಲೆ ಶಶಿರಾಜ್ ಮೇಡಮ್ ಅವರು ಪುರದ ಪುಣ್ಯ ಪುರುಷ ರೂಪಿಂದ ಹೋಗುತ್ತಿದೆ ಎಂಬ ಹರಿಶ್ಚಂದ್ರ ಕಾವ್ಯವನ್ನು ಹೇಳಿದ್ದು ಇವತ್ತಿಗೆ ನನ್ನ ಮಕ್ಕಳು ಪಾಠ ಮಾಡ್ತಾ ಪ್ರಜೆ ಎನಿಸ್ತಿರ್ತೀನಿ. ಆಮೇಲೆ ಪ್ರೇಮ ಮೇಡಮ್ ಅವರು ನನಗೆ ಗಣಿತಕ್ಕ ಕಲಿಬೇಕಾದ್ರೆ ಮಗ್ಗಿ ಬರೋಕ್ಕೆ 26 ಅಂತ ಹೇಳ್ತಿದ್ರು. ನಾನು 15 ಮಾತ್ರ ಮಗ್ಗಿ ಕಲ್ತ್ಬಿಟ್ಟೆ. 20 ಮಗ್ಗಿ ಹೇಳಿ ಅವರು 19 ಸಾಲ ಹೇಳ್ತಾ ಹೇಳ್ತಾರೆ ಅವರು. 19 ಒಂದು ಸಾಲ ಪೂರ್ಣ ಗಟ್ಟಿ ಮಾಡಿಬಿಟ್ಟೆ ನಾನು. ಅವ್ರು 18 ಮಗ್ಗಿ ಕೇಳ್ಬಿಟ್ರು ಮೇಡಮ್ ಅವರು. ನಾನು ಇವತ್ತಿಗೆ ನಾನು 20 ಕಂಡುಕೊಂಡಿದ್ದೇನೆ. ಮರುದಿನ ರಾತ್ರಿ ಕುಂತು ಡಾಕ್ಟರ್ 26 ಮಗ್ಗಿ ಗಟ್ಟಿ ಮಾಡಿರ್ತೀನಿ ನಾನು. ಹಂಗಾಗಿ ಮೇಡಮ್ ಅವ್ರಿಗೆ ಕೇಳಿದ 20, ನಾನು ಮಾಡಿದ 21 ಮಗ್ಗಿ ಗಟ್ಟಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. MBA ಗ್ರಾಜುಯೇಟ್ ಮುಗಿಸಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತು ನಮ್ದೊಂದು ಶಾಪ್ ಇದೆ ವಿಜಯ್ ಕಂಪ್ಯೂಟರ್ಸ್ ಅಂತ. ಟೆಕ್ನಿಕಲಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಇವತ್ತು ಪ್ರೆಸೆಂಟ್ ಎಲೆಕ್ಟ್ರಿಕ್ ವೆಹಿಕಲ್ದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಕಸ್ಟರ್ಲಿಂಗ್ಸರಲ್ಲಿ ಪ್ಲಾಂಟ್ ಹಾಕಿದ್ದೀವಿ. ಬ್ಯಾಂಗ್ಳೂರಲ್ಲಿ ಕಾರ್ಪೊರೇಟ್ ಆಫೀಸ್ ಮಾಡಿದ್ದೀವಿ. ಈಗ ನನ್ನ ಕೈ ಕೆಳಗೆ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನಮ್ಮದೇ ಓನ್ ಕಂಪ್ನಿನೇ. ಒಂದು 25 ಮೆಂಬರ್ಸ್ ಎಂಪ್ಲಾಯೀಸ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ನಾವು ಉಮಾಕಾಂತ್ ಸರ್ ಫೇವ್ರೇಟ್ ಸ್ಟೂಡೆಂಟ್. ಚೆನ್ನಾಗಿ ಟೀಚ್ ಮಾಡಿದ್ದಾರೆ. ಈ ಥರ ನಾನು ಮುಂದೆ ಬಂದು ಒಂದಿಷ್ಟು ಜನಕ್ಕೆ ಕೆಲಸ ಕೊಡ್ತೀನಿ. ನನಗೆ ಭಾಳ ಪ್ರೌಡ್ ಫೀಲ್ ಆಗ್ತಾ ಇದೆ. ತುಂಬ ಧನ್ಯವಾದಗಳು ಎಲ್ಲ ಟೀಚರ್ಸ್. ಧನ್ಯವಾದಗಳು. ಹುಬ್ಬಳ್ಳಿಯಲ್ಲಿ ಧನ್ಯವಾದಗಳು. ನನ್ನ ಹೆಸರು ಸಂಗೀತ ಅಂತೇಳಿ, ನಾವು ಹೌಸ್ ವೈಫು ಹುನಗುಂದಲ್ಲಿ. ಎಲ್ಲ ನನ್ನ ಶಿಕ್ಷಕರೊಂದಕ್ಕೆ ನಮಸ್ಕರಿಸುತ್ತಾ, ನನ್ನ ಹೆಸರು ರೇಣುಕಾ ಅಂತ. 10th ಏದಲ್ಲಿ ಸಿಂಪಿ ಮೇಡಮ್ ಅವರ ಕ್ಲಾಸಲ್ಲಿ ಇದ್ದೆ. ಅವರು ಬಹಳ ನಮಗೆ ಸಂಸ್ಕೃತಿ ಹೇಳ್ಕೊಟ್ಟಿದ್ರು ಮೇಡಮ್ ಅವರು. ಯಾಕಂದರೆ ಕೈಯಲ್ಲಿ ಬಳೆ ಹಾಕ್ಕೋಬೇಕು, ಹಣೆಯಲ್ಲಿ ಕುಂಕುಮ ಇಟ್ಕೋಬೇಕು, ಚೆನ್ನಾಗಿರ್ಬೇಕು ಮಕ್ಕಳೆಲ್ಲ ಅಂತೇಳಿ ಹೇಳ್ತಿದ್ರು. ಅದೇ ನಾವು ಸಂಸ್ಕೃತಿಯಿಂದ ನಾನು ಇನ್ನಾದರೆ ಆ ಮೇಡಮ್ ಅವ್ರನ್ನ ನೆನೆಸುತ್ತಾ ನಾನು ಅದೇ ಸಂಸ್ಕೃತಿಯಿಂದನೇ ಬಂದೀನಿ. ನಾನು 11 ವರ್ಷ KGB ಹಾಸ್ಟೆಲಲ್ಲಿ ವಾರ್ಡನ್ ಆಗಿ ಕೆಲಸ ಮಾಡಿದ್ದೀನಿ. ಮತ್ತು ಇದೇ ಸ್ಕೂಲಲ್ಲಿ BLO ಕೆಲಸನೂ, ಬೂತ್ ಲೆವೆಲ್ ಆಫೀಸರ್ ಕೆಲಸನೂ ನಾನು ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಪ್ರೆಸೆಂಟ್ ಈಗ ಮಾಡ್ತಾ ಇರೋದಂದರೆ ಆಶಾ ವರ್ಕರ್ ಕೆಲಸ ನಾನು ಮಾಡ್ತಾ ಇದ್ದೀನಿ ರೀ ಮೇಡಮ್, ಇದೇ ಊರಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತೀನಿ. ನಾ ಹೌಸ್ ವೈಫ್. ಧನ್ಯವಾದಗಳು. ನಮ್ಮ ಮನೇಲೇ ಇರ್ತೀನಿ. ಧನ್ಯವಾದಗಳು. ನಾನು ಕೊಪ್ಪಳದಲ್ಲಿ ಹೌಸ್ ವೈಫ್ ಆಗಿದ್ದೀನಿ. ಧನ್ಯವಾದಗಳು. ನಮ್ಮ ಅಂತೇಳಿ ನಾನು ಕುಷ್ಟಗಿಯಲ್ಲಿ ಹೌಸ್ ವೈಫ್ ಆಗಿ. ಧನ್ಯವಾದಗಳು. ನಮಸ್ಕಾರ ಸರ್, ನನ್ನ ಹೆಸರು ಸರವಮಂಗಳ, ಸೇಂದ್ರನಗರ ಇರ್ತೀನಿ, ಹೌಸ್ ವೈಫ್. ಧನ್ಯವಾದಗಳು. ಪಡೆದುಕೊಂಡು ಡಿಪ್ಲೊಮಾ ಪೇಂಟಿಂಗ್ ಅನ್ನು ಪಡೆದುಕೊಂಡು ಚಿತ್ರಕಲಾ, ಸಂಗೀತ ಮತ್ತು ವಿಜ್ಞಾನ ಶಿಕ್ಷಕನಾಗಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ನನಗೆ ಕಲಿಸಿದ ಶಿಕ್ಷಕ ವೃಂದಕ್ಕೆ ಶಿರವಾಗಿ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಶ್ರೀಮಾನ್ ಪುರಿ ಸರ್ ಅವರೇ, ಹಾಗೂ ಇಲ್ಲಿ ನಡೆದಂಥ ಎಲ್ಲ ನನ್ನ ಶಿಕ್ಷಕ ನಿವೃತ್ತಿ ಹೊಂದಿದ ಈಗ ಖ್ಯಾತಿ ಶಿಕ್ಷಕರ ಸಹೋದರ ಸಹೋದರಿಯರು, ಇವತ್ತು ನನಗೆ ಮಾತಾಡ ಅನ್ನದಾನಂ ಮಹಾದಾನಂ ವಿದ್ಯಾದಾನಂ ತಥೋಧಿಕಂ ಅನ್ಯನ ಕ್ಷಣಿಕ ತೃಪ್ತಿ ಯಾವತ್ ಜೀವಂತ ವಿದ್ಯೆಯ. ನೋಡ್ರಿ, ಇದು ಗೀತೋಪದೇಶ. ಅನ್ನದಾನಂ ಮಹಾದಾನಂ, ಎಲ್ಲ ದಾನಗಳಿಗಿಂತ ಅನ್ನದಾನ ಶ್ರೇಷ್ಠವಾದ ದಾನ. ವಿದ್ಯಾದಾನಂ ತಥೋಧಿಕಂ, ಅದರಲ್ಲಿ ವಿದ್ಯಾದಾನ ಅನ್ನದಾನಕ್ಕಿಂತ ಹೆಚ್ಚಿದ್ದು. ಅನ್ನೇನ ಕ್ಷಣಿಕ ತೃಪ್ತಿ ಯಾವತ್ ಜೀವಂತ ವಿದ್ಯೆಯ. ಅನ್ನ ಸ್ವಲ್ಪ ತೃಪ್ತಿ ಕೊಡ್ತತೆ, ಬೇಡ ಒಂದು 24 ತಾಸು ತೃಪ್ತಿ ಕೊಡ್ಬೋದು, 48 ತಾಸು ತೃಪ್ತಿ ಕೊಡ್ಬೋದು. ಆದರೆ ಒಂದು ಕಲಿತ ವಿದ್ಯಕ್ಕೆ ಸಾವಿಲ್ಲದು. ಅಕ್ಷರ ಅಂದ್ರೆ ಅದಕ್ಕೆ ಸಾವಿಲ್ಲ, ಯಾವತ್ತಿಗೂ ಅದು ಇರ್ತದೆ. ಅಂಥ ವಿದ್ಯಾ ಕಲಿಸುವಂಥ ಅನ್ನೋ ಈ ಗೀತೋಪದ ಗುರುಗಳಿಗೆ
ವಿದ್ಯಾರ್ಥಿಗಳು ಕೃತಜ್ಞತಾಪೂರ್ವಕ ವಂದನೆಯನ್ನು ಸಲ್ಲಿಸುವುದು ಒಂದು ಪರಂಪರಾನುಗತವಾಗಿ ಬಂದಿರುವ ನಮ್ಮ ಸಂಪ್ರದಾಯ. ಈಗ ನೀವು ಕಲಿಸಿದಂಥ ಗುರುಗಳಿಗೆ ಇಂತಹ ಸಂದರ್ಭದಲ್ಲಿ ನಿಮ್ಮ ಗುರುಗಳನ್ನು ನೋಡುವುದು ಒಂದೆಡೆಯಾದರೆ, ನಾವೆಲ್ಲರೂ ನಮ್ಮ ಸಹಪಾಠಿಗಳನ್ನು ಕಂಡು ಯೋಗಕ್ಷೇಮವನ್ನು ವಿಚಾರಿಸುವುದು ಹಾಗೂ ನೀವು ನಿಮ್ಮ ಗೆಳೆಯರನ್ನು ನೋಡಿ ಸಂಭ್ರಮ ಪಡುವುದಕ್ಕೆ ಈ ಒಂದು ವೇದಿಕೆ ಅವಕಾಶ ಕಲ್ಪಿಸುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಕೆಲವು ಗುರುಗಳ ಬದುಕಿನ ಸಂಧ್ಯಾಕಾಲದಲ್ಲಿ ಅವರನ್ನು ಸತ್ಕರಿಸಿ ಅವರ ಮನಸ್ಸನ್ನು ಸಂತೋಷಗೊಳಿಸಿದ್ದೀರಿ. ಈಗ ನಿಮ್ಮದು ಗೃಹಸ್ಥಾಶ್ರಮ. ಇದರಲ್ಲಿ ನೀವು ಇಂತಹ ಒಳ್ಳೆಯ ಕಾರ್ಯಗಳನ್ನು ನೆರವೇರಿಸಿ ನೀವು ಬದುಕಿನ 4 ಪುರುಷಾರ್ಥಗಳನ್ನು ಸಾಧಿಸಿರಿ ಎಂದು ನಿಮ್ಮೆಲ್ಲರನ್ನು ಹರಿಸಿ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಶರಣಪ್ಪ ಮಾರ ಸರ್ ಅವರಿಗೆ ಧನ್ಯವಾದಗಳು. ಕುಟುಂಬಸ್ಥರಿಗೆ, ಅವರ ಶಿಷ್ಯಂದರು, ವಿದ್ಯಾರ್ಥಿ ಮತ್ತು ಇಂದು ನೀವು ನಮ್ಮನ್ನ ಅಗಲಿದರೂ ಕೂಡ ನೀವೆಲ್ಲೇ ಎಸ್ ಟಿ ಬೇಗಾರ್ ಸರ್ ಅವರು ಅತ್ಯಂತ ಸರ್ ಅವರು ಇಂಗ್ಲಿಷನ್ನು ಬೋಧನೆ ಮಾಡ್ತಾ ಇದ್ದರು. ಶಿವಕುಮಾರ್ ಉಮ್ನಾಟ್ ಸರ್ ಅವರು ಕನ್ನಡವನ್ನು ಹೇಳ್ತಾ ಇದ್ದರು. GS ಪತ್ತಾರ್ ಸರ್ ಅವರು ನಮಗೆ ಚಿತ್ರಕಲೆಯನ್ನು ಹೇಳಿಕೊಟ್ಟಿದ್ದಾರೆ. ಹುಸೇನ್ ಸಾಬ್ ಗುಡೇಳ್ ಸರ್ ಕೃಷಿ ಶಿಕ್ಷಕ, ದತ್ತಾತ್ರೇಯ ಗೊಂಬೆಯವರ ತೋಟಗಾರಿಕಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದರು. ಎಲ್ಲ ಕುಟುಂಬಸ್ಥರಿಗೆ ನಾನು ಕೂಡ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶಿಕ್ಷಕರಲ್ಲಿ ಕಲ್ತಿದ್ದವನು. ಜೊತೆಗೆ ನಾನು ಈ ಊರಿಗೆ ಬಂದು ತಳಾಕ್ಬೇಕಾದ್ರೆ ನನ್ನ ಕಾರಣ ಕುರಿ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು 1990ರಲ್ಲಿ 8ನೇ ಕ್ಲಾಸಿಗೆ ಈ ಊರಿಗೆ ನಾನು ಶಾಲೆ ಓದಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು 7ನೇ ತರಗತಿಯಲ್ಲಿ ಓದಬೇಕಾದ್ರೆ ರ್ಯಾಂಕ್ ಸ್ಟೂಡೆಂಟ್. ಅವತ್ತು ಅವ್ರು ಬೀಳ್ಕೊಡ ಸಮಾರಂಭಕ್ಕೆ ಬಂದಿದ್ರು ಕುರಿ ಸರ್. ಬೀಳ್ಕೊಡ ಸಮಾರಂಭಕ್ಕೆ ಬಂದಂಥ ಸಂದರ್ಭದಲ್ಲಿ ಕುರಿ ಸರ್ ಒಂದು ಮಾತು ಹೇಳಿದ್ರು ನನಗೆ, ನೀವು 8ನೇ ಕ್ಲಾಸಿಗೆ ಏನಾದ್ರು ಲಿಂಗಸೂರಿಗೆ ಬಂದ್ರೆ ನಾನು ಹಾಸ್ಟೆಲ್ ಮಾಡಿಸ್ಕೊಡ್ತೀನಿ, ನೀವು ಬರ್ರಿ ಅಂತ. ಅವತ್ತ ಕುರಿ ಸರ್ ಬಸವೇಶ್ವರ ಶಾಲೆಗೆ ಓದ್ತಿದ್ರು. ನಾನು ಅವತ್ತ 600ಕ್ಕೆ 587 ಅಂಕಗಳನ್ನು ತೆಗೆದುಕೊಂಡಂತ ವಿದ್ಯಾರ್ಥಿ. ಆದ್ರೆ ನಂದು ಹಾಸ್ಟೆಲ್ ಆಗಿರಲಿಲ್ಲ. ನಾನು ಕುರಿ ಸರ್ ಅಂತ ಹೇಳಿದ್ನಲ್ಲ, ನಮ್ಮ ತಾಯಿ ಮನೆಗೆ ಭಿಕ್ಷೆ ಬೇಡಿಕೆ ಬಂದು ನಮ್ಮನ್ನ ನಿಲ್ಲಿಸ್ಕೊಂಡು ಸಾಕ್ತಿದ್ಲು. ಯಾರ ಮನೆಗಾರ ತಂದು ಕೊಟ್ರೆ ಊಟ, ಇಲ್ಲಾಂದ್ರೆ ಊಟ ಇರ್ತಿದ್ದಿಲ್ಲ ನಮ್ಗೆ. ಮಂದಿ ಮನೆಗೆ ಹೋಗಿ ನಿಲ್ಸಂಬರಬೇಕು. ನಾವು ಎಷ್ಟೊತ್ತಿದ್ರೆ 6 ಮಂದಿ ಮಕ್ಕಳು ಬರಬೇಕಾದ್ರೆ ನಮ್ಮ ಇನ್ನೊಬ್ಬರ ಮನೆಗೆ ಹೋಗಿ ರೊಟ್ಟಿ ನಿಲ್ಸಂಬಂದ್ರೆ ನಮ್ಗೆ ಊಟ, ಇಲ್ಲಾಂದ್ರೆ ಊಟ ಇರ್ತಿದ್ದಿಲ್ಲ. ಮಂದಿ ಮನೆಗೆ ಹೋಗಿ ಜೋಳ ನಿಲ್ಸಂಬಂದ್ರೆ ನಮ್ಮ ಮನೆಗೆ ಜೋಳ, ಮಂದಿ ಮನೆಗೆ ಹೋಗಿ ಕಾಪಿ ಇಸ್ಕೊಂಬಂದ್ರೆ ನಮಗೆ ಕಾಪಿ, ಪೆನ್ ಇಸ್ಕೊಂಬಂದ್ರೆ ಪೆನ್, ಇಲ್ಲಾಂದ್ರೆ ನಮ್ಗೆ ಏನು ಇರ್ತಿದ್ದಿಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು ಎಸ್ ಟಿ ಬೇಗಾರ್ ಸರ್ ಅವರು ಮಕ್ಕಳನ್ನ ಮಾಡಿಕೊಳಕ್ಕೆ ನನಗೆ ಅನುಕೂಲ ಆಯ್ತು, ಈ ಸ್ಟೇಜ್ ಹತ್ತಕ್ಕೆ ಅನುಕೂಲ ಆಯ್ತು. ಯಾಕಂದ್ರೆ ನಾನು ನಿಲ್ಸನ್ ಬರೋಕಿನ ಮಗನ್ನ ಒಬ್ಬ ಇಲ್ಲಿ ಬರ್ಬೇಕಾದ್ರೆ 94ರ ಕುರಿ ಸರ್ ಅಂತವ್ರು ಇಲ್ಲಿ ತಗೊಂಡ್ಬಂದ್ರೆ ಅಮೃತಗೌಡ ಸಾಬ್ರ ಕಡೆಯಿಂದ ಒಳ್ಳೆ ಆಫೀಸರ್, ನಾನ್ ಕರೆಕ್ಟಿವ್ ಒಳ್ಳೆ ಏಯುವರ್ಗನ ಬಹಳ ಸ್ಟ್ರಿಕ್ಟ್ ಆಫೀಸರ್. ನಮ್ಮ ತಾಲೂಕು ಶಿಕ್ಷಣ ಪ್ರಗತಿಯಲ್ಲಿ ಮುಂದೆ ಬರ್ಬೇಕಾದ್ರೆ ಎಸ್ ಟಿ ಬೇಗಾರ್ ಅಂತ ಅಧಿಕಾರಿಗಳು ಬೇಕಂತ ಕುರಿ ಸರ್ ಅವರಂತ ರೆಕಮೆಂಡ್ ಮಾಡಿದಾಗ ಕುರಿ ಸರ್ನ ಬಯ್ಯಾಪುರ ಸಾಬ್ರಲ್ಲಿ ತಗೊಂಡು ಬಂದ್ರು. ಯಾರನ್ನ ಎಸ್ ಟಿ ಬೇಗಾರ್ ಸರ್ ಅವ್ರನ್ನ ಏಯು ಅಂತೇಳಿ 94ರಾಗ. ನಾನು 94ರಾಗನೇ ಈ ಊರು ಬಿಟ್ಟು ಕೇಸಿ ಹೋದಾಗ ಅಮೀರ್ಗಡಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಸರ್ ಕೂಡ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ನಿಮಗೆ ಹೆಸರನ್ನು ಹೋಗ್ತೀವಿ ನಾವು. ಎಲ್ಲರಿಗೆ ನೀವೇ ಮಾಡಬೇಡ್ರಿ, ಎಲ್ಲರಿಗೆ ಅವಕಾಶ ಕೊಡಬೇಕು. ಸನ್ಮಾನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಿರ್ಗಮಿಸಬೇಕು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ
ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ. ಎರಡನೆಯ ಇಸ್ವಿಯಲ್ಲಿ SSLC ಪರೀಕ್ಷೆ ಕುರಿತು ಪಾಸಾಗಿ ಹೋಗಿ ಮತ್ತೆ 22 ವರ್ಷಗಳ ನಂತರ ಏನು ಎಲ್ಲರನ್ನ ಕೂಡಿಸಿ ತಮ್ಮ ಗುರುಗಳಿಂದ ಆಶೀರ್ವಾದವನ್ನು ಪಡೆಯುತ್ತಾ ಸ್ನೇಹಿತರ ಒಂದು ಬಳಗವನ್ನು ಕೂಡಿ ಏನು ರೀಚಾರ್ಜ್ ಮಾಡಲಿಕ್ಕೆ ಎಲ್ಲರೂ ಕೂಡಿದಿರಲ್ಲ ಇಂಥ ಸಮಾರಂಭದ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರ ಮಾಲಿಕ್ ಸರ್ ಅವರೇ, ಈ ಕಾಲೇಜಿನ ಉಪ ಪ್ರಾಚಾರ್ಯರೇ ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸಹೋದರ ಬಸವರಾಜ್ ಕೊರಿ ಸರ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಮತ್ತು ಕಿರಿಯ ಸಹೋದ್ಯೋಗಿ ಬಂಧುಗಳೇ, ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಮುದ್ದು ಮಕ್ಕಳೇ, ಇಂಥ ಒಂದು ಸಂದರ್ಭ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಈಗಾಗಲೇ ನಾನು ಈ ಶಾಲೆಯಲ್ಲಿ 2000 ಇಸ್ವಿಗೆ ಬಂದೆ. ನಾನು 98ರಲ್ಲಿ ಬರಬೇಕಂತ ಪ್ರಯತ್ನ ಇತ್ತು. ಆದರೆ ಒಂದು ಘಟನೆ ಆಯ್ತು. ಅಲ್ಲಿ ಈ ಶಾಲೆಗೆ ಬರಬೇಕಂತೇಳಿ ಮುರಳೀಧರ್ ಸರ್ ಅವರು ಮತ್ತು ನಾನು ಕಲಬುರಗಿಯಿಂದ ಬರಬೇಕು, ಅವರು ಗುರುಗುಂಟದಿಂದ ಬರಬೇಕು ಅಂತ ಪ್ರಯತ್ನ ನಡೆದಾಗ ಅಲ್ಲಿ ಒಂದು ವಿಶೇಷವಾದಂಥ ಸನ್ನಿವೇಶ ಆಯಿತು. ಅವರ ಊರವರೇ ಆಗಿರ್ತಕ್ಕಂಥ ಶ್ರೀಯುತ MS ಪಾಟೀಲ್ ಮಂತ್ರಿಗಳಾಗಿದ್ದಂಥವ್ರು ಅವ್ರಿಗೆ ಒತ್ತಾಯದ ಮೇಲೆಗೆ ಅವ್ರಿಗೆ ಇಲ್ಲಿ ತಂದ್ರು. ನನಗೆ ಚಿಕ್ಕಪ್ಪ ಅವರು ನಮ್ಮ ಮನೆಯಲ್ಲಿ ಪ್ರೈಮರಿ ಸ್ಕೂಲ್ ಕಲ್ತಂಥವ್ರು, ಆದರೂ ಕೂಡ ಅವರು ಇಲ್ಲಿ ಬಂದರು. ನಾನು ನಮ್ಮ ಮರ್ಜಿ ಪ್ರಕಾರ ಮುರಾರ್ಜಿ ಸ್ಕೂಲ್ಗೆ ಹೋದೆ. ಮುರಾರ್ಜಿ ಶಾಲೆಯಿಂದ ಮುಂದೆ 2000 ಇಸ್ವಿಗೆ ನಮ್ಮ ಮಾಲ್ಗೀತಿ ಸರ್ ಅವರು ಮತ್ತು ನಮಗೆ ಒಂದು ಮ್ಯೂಚುವಲ್ ಇದರೊಳಗೆ ಅವ್ರು ಆ ಕಡೆ ಹೋದ್ರು. 2000ಕ್ಕೆ ಬಂದರೂ ಕೂಡ ಈ ಶಾಲೆಯಲ್ಲಿ ನನಗೆ ಹೆಚ್ಚು ಪಾಠ ಮಾಡಲಿಕ್ಕೆ, ಈ ಹೈಸ್ಕೂಲ್ ವಿದ್ಯಾರ್ಥಿ ಪಾಠ ಮಾಡಲಿಕ್ಕೆ ಅವಕಾಶ ಕಡಿಮೆ ಸಿಕ್ತು. ಅದಕ್ಕೆ ನನಗೆ ಸ್ವಲ್ಪ ಖೇದ ಅನಿಸಿದೆ. ಯಾಕಂದರೆ ನಾನು ಮಾಸ್ಟರ್ ಡಿಗ್ರಿ ಇನ್ ಜುವಾಲಜಿ ಆಗಿದ್ದರಿಂದ ಇದೇ ಪದವಿ ಪೂರ್ವ ಕಾಲೇಜಿನಲ್ಲಿ ಜೀವಶಾಸ್ತ್ರ ಉಪನ್ಯಾಸ ಬುದ್ಧಿ ಖಾಲಿ ಇತ್ತು. ಹೀಗಾಗಿ ನನಗೆ ಆ ಕಡೆ ಹೋಗ್ತಕ್ಕಂಥ ಒಂದು ಅನಿವಾರ್ಯತೆ ಇತ್ತು. ಅಂಥ ಸಂದರ್ಭದಲ್ಲೂ ಕೂಡ ಈ ವಿದ್ಯಾರ್ಥಿಗಳು ನನಗೆ ಒಡನಾಟದಲ್ಲಿದ್ದರು. ಅದಕ್ಕಾಗಿ ಆ ಒಂದು ಪ್ರೀತಿಯನ್ನು ಕಳ್ಕೊಂಡು ನನಗೆ ಇಲ್ಲಿ ಕರೆಸಿದ್ದಾರೆ. ಅಂಥ ಸಂದರ್ಭದೊಳಗೆ ಈ ಫೋಟೋದಲ್ಲಿರ್ತಕ್ಕಂಥ ಎಲ್ಲ ಮಾನ್ಯರು ಈಗ ಸ್ವರ್ಗಸ್ಥರಾಗಿದ್ದಾರೆ ಅವರೆಲ್ಲ ನೆನೆಸ್ತಾ ಅವರಿಗೆ ನಮಸ್ಕರಿಸುತ್ತಾ ಒಂದು ಮಾತನ್ನ ಬೇಗಾರ್ ಸರ್ ಬಗ್ಗೆ ಒಂದು ಹೇಳಬೇಕಂತ ಮಾತು. ಇಲ್ಲಿ ಅವ್ರು ಬೇಗಾರ್ ಸರ್ ನಾ ಇಲ್ಲಿ ಬಂದಾಗ ಏನ್ರಿ ಮತ್ತು ನೀವು ಇಷ್ಟು ಕ್ವಾಲಿಫೈ ಆದಂಥವ್ರು ಇಲ್ಲಿ ಬರಬಾರ್ದಾಗಿತ್ತು ಅಂತೇಳಿ ಅಂದ್ರು. ಯಾಕಂದ್ರೆ ನೀವು ಬೇರೆ ಕಡೆ ಹೋಗ್ರಿ, ಇಲ್ಲಿ ಮಾತ್ರ ಚಾನ್ಸ್ ಇರ್ತದೆ ಅಂತಕ್ಕಂಥದ್ದು. ಸೊ ಆದರೂ ಕೂಡ ನಾನು ತಮಾಷೆಗೆ ಸರ್ ನಾವು ಅಪ್ಪಾರ ಅಷ್ಟು ಕಲಿಸಿದ್ರೆ ಏನು ಮಾಡಲಿ ಹಿಂಗಾಗಿತ್ತು ಅಂದೆ. ಮುಂದೆ ಒಂದು ಸಂದರ್ಭದೊಳಗೆ ನಮ್ಮಲ್ಲಿ ಇಂಗ್ಲೀಷ್ ಹ್ಯಾಂಡ್ ಕಡಿಮೆ ಇದಾರೆ ಮತ್ತು ನೀವು ಪಾಠ ಮಾಡ್ತೀರಿ ಅಂತಂದ್ರು. ಸರ್ ನೀವು ಏನು ಕೊಟ್ಟರು ಪಾಠ ಮಾಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಅಷ್ಟೊಂದು ದಕ್ಷ ಅಧಿಕಾರಿ ನಮಗಿದ್ರು. ಅದಕ್ಕೆ ಅವ್ರ ಕೆಲಸ ನಾವು ಮಾಡಬೇಕಂತಕ್ಕಂಥ ಹುಮ್ಮಸ್ಸಿನಿಂದ ಮಾಡ್ತಾ ಇದ್ದೆ. ಇನ್ನು ವಿಶೇಷವಾಗಿ ಈ ವಿದ್ಯಾರ್ಥಿಗಳೇನ ಇಷ್ಟು ಆಸಕ್ತಿಯಿಂದ ಎಲ್ಲರೂ ಕೂಡಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದಾರಲ್ಲ ಅವರಿಗೆ ಮತ್ತೊಂದು ದೊಡ್ಡ ಧನ್ಯವಾದಗಳು. ಮತ್ತು ಅವರೆಲ್ಲರಿಗೂ ಎಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆಯನ್ನು ಹಾಕೋಣ. ಇದು ಸಾಮಾನ್ಯ ಅಲ್ರಿ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು, ಅದು ಎಷ್ಟು ವರ್ಷಗಳ ನಂತರ. ಅಂಥ ಕಾರ್ಯಕ್ರಮಕ್ಕೆ ನನಗೆ ಈ ಕೆಲವು ದಿನಗಳ ಹಿಂದೆ ಸಂಗಮೇಶ್ ವಸ್ತ್ರದ ನನಗೆ ಫೋನ್ ಮಾಡಿ ಹೇಳಿದೆ, ಸರ್ ನಾವು ಈ ಕಾರ್ಯಕ್ರಮ ಮಾಡ್ಬೇಕಂದಿದ್ವಿ ಮತ್ತು ಹೆಂಗೆ ಅಂತ ಹೇಳಿದ್ರೆ, ಇಲ್ಲ ನೀವು ಮಾಡಿರಿ ನಾವು ಒಳ್ಳೇದು ನಾವು ಬರ್ತೀವಿ ಅಂದ್ವಿ. ನೋಡ್ರಿ ಯಾವತ್ತಿನಿಂದ ನಮ್ಮ ಮನೆಯಾಗಿನ ಅಡುಗಿನ ರುಚಿನ ಬದಲಾಗಿಬಿಡ್ತು. ಯಾಕಂದ್ರೆ ನಮ್ಮ ಹೆಂಡತಿಗೆ ನನ್ನ ಧರ್ಮಪತ್ನಿಗೆ ಇದು ತವ್ರ ಮನೆ ರೀ,
ಈಗೂ ಅನಿಸ್ತಿರ್ತಾಳೆ ನಾವು ಲಿಂಗಸೂರಾಗಿದ್ರೆ ಚೆನ್ನಾಗಿತ್ತು, ಧಾರವಾಡಕ್ಕೆ ಯಾಕೆ ಹೋದ್ರೆ ಇಲ್ಲಿ. ನಾನಂದೆ ಧಾರವಾಡಕ್ಕೆ ಹೋಗ್ಬೇಕಾದ್ರೆ ಒಂದು ಕಾರಣ ಇದೆ, ಸ್ವಲ್ಪ ತಲೆ ಲೂಸ್ ಆಗಿತ್ತು ಅಂತ. ಅದಕ್ಕೆ ಅವತ್ತಿನಿಂದ ಅಡಿಗೆ ರುಚಿನ ಬದಲೇ ಆಯ್ತು. ಯಾಕಂದ್ರೆ ಆ ಒಂದು ಸೆಳವು ಇದೆಯಲ್ಲ, ತವ್ರ ಮನೆ ಸೆಳವು, ಆ ಸೆಳವಿನಿಂದ ನಾವಿಲ್ಲಿ ಬಂದಿದ್ದೀವಿ. ಇಂಥ ಸಂದರ್ಭದೊಳಗೆ ಈ ಕಾರ್ಯಕ್ರಮ ಏನು ಒಳ್ಳೆಯ ಕಾರ್ಯಕ್ರಮ ಇದೆ. ದಯವಿಟ್ಟು ವಿದ್ಯಾರ್ಥಿಗಳೇ, ನಾವೊಂದು ಇಲ್ಲಿ ಕಿವಿಮಾತು ಹೇಳ್ತೀನಿ, ಸ್ನೇಹಿತರು ಹೆಂಗಿರ್ಬೇಕು, ಸ್ನೇಹಿತರ ಒಂದು ಬಳಗ ಹೆಂಗಿರ್ಬೇಕು ಅಂತಂದ್ರೆ ಸ್ನೇಹ ಆಗ್ತೀನಿ. ಆ ರೀಚಾರ್ಜ್ ಏನಿದೆಯಲ್ಲ, ಆ ರೀಚಾರ್ಜ್ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಗೆ ಇನ್ನೂ ಹೆಚ್ಚು ಆಯುಷ್ ಕೊಡ್ತದೆ, ಹೆಚ್ಚು ಖುಷಿ ಕೊಡ್ತದೆ, ನಮ್ಮ ರೋಗ ರುಜಿನಗಳನ್ನು ದೂರ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇಲ್ಲಿ ಎಲ್ಲ ನೆರೆದಿದ್ದೀರಿ. ನಮ್ಮ ತಂದೆ ತಾಯಿಗಳಿಗೆ ನಾವು ಕೊಡ್ತಕ್ಕಂಥ ಗೌರವ ಮುಖ್ಯವಾಗಿರ್ತದೆ. ಯಾಕಂದ್ರೆ ಅವರು ನಮಗೆ ತಂದೆ ತಾಯಿಗಳು ಬ್ಲಡ್ ಕೊಟ್ಟಿದ್ದಾರೆ, ಹೌದಾ, ಆಲೋಚನೆ ಮಾಡಲಿಕ್ಕೆ ಹೆಡ್ ಕೊಟ್ಟಿದ್ದಾರೆ, ಮತ್ತು ನಮಗೆ ಊಟ ಮಾಡಲಿಕ್ಕೆ ಫುಡ್ ಕೊಟ್ಟಿದ್ದಾರೆ, ಮಲಗಲಿಕ್ಕೆ ಶೆಡ್ ಕೊಟ್ಟಿದ್ದಾರೆ, ಮತ್ತು ಖರ್ಚಿಗೆ ದುಡ್ಡು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಅವ್ರನ್ನ ನಾವೇನು ನಮಗೊಂದು ಒಳ್ಳೆ ಗೆಟಪ್ ಕೊಟ್ಟಿದ್ದಾರೆ ತಂದೆ ತಾಯಿಗಳು. ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಹೆಚ್ಚು ಮಕ್ಕಳು ಅಂದರೆ ಅವ್ರಿಗೆ ಗೇಟ್ವೇ ಕೊಡಕತ್ತಿದ್ದೀವಿ. ದಯವಿಟ್ಟು ಆ ಮಾಡಲಾರ್ದೇನ ತಂದೆ ತಾಯಿಗಳು, ಗುರುಗಳು, ಸ್ನೇಹಿತರು ಎಲ್ಲರೂ ಕೂಡ ಒಂದು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಇನ್ನೂವರೆಗೆ ಮುಂದುವರಲಿ. ಮತ್ತು ಈ ಲಿಂಗಸೂರಿನ ಒಂದು ನಮಗೆ ಏನು ಅನ್ಯೋನ್ಯತೆ ಇದೆಯಲ್ಲ, ಆ ಅನ್ಯೋನ್ಯತೆ ಇನ್ನೂ ಜಯಶ್ರೀ ಮೇಟಿಯವರು, SLC ಬಳಗದ ವಿದ್ಯಾರ್ಥಿನಿಯರು ಈ ಸಂಪ್ರದಾಯ ಅವಾಯತವಾಗಿ ಗುರುವಿನ ಮಹಿಮೆ ಶಿಷ್ಯನಿಂದ ಗುರುವಿನಂದಲ್ಲ ಎಂದು ಹೇಳಲಾಗ್ತದೆ. ಗುರುವಿನ ಮಹಿಮೆಯನ್ನು ಶಿಷ್ಯನನ್ನು ನೋಡಿಯೇ ತಿಳಿಯಬಹುದು. ಶ್ರೀಕೃಷ್ಣನ ನೋಡಿದರೆ ಸದೀಪನಿ ಋಷಿಯ ಮಹಿಮೆಯನ್ನು ತಿಳಿಯಬಹುದು. ಶ್ರೀರಾಮಕೃಷ್ಣ ಪರಮಹಂಸರ ಮಹಿಮೆಯನ್ನು ನಿರ್ವಹಿಸಿರುವ ಸಹೋದರರಾದ ಸನ್ಮಾನ್ಯ ಶ್ರೀ ಕತ್ತಿ ಸರ್ ಅವರೇ, ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವ ಆತ್ಮೀಯರಾದ ಸಂಗಮೇಶ್ವರ ಕಾಲೇಜಿನ ಆಡಳಿತಾಧಿಕಾರಿಗಳಾಗಿರುವ ಸಹೋದರರಾದ ಕುರಿ ಸರ್ ಅವರೇ, ಈ ಸಂಸ್ಥೆಯ ಉಪ ಪ್ರಾಂಶುಪಾಲರಾಗಿರುವ ಪರಮಾನಂದ ಸರ್ ಅವರೇ, ಯಾವತ್ತೂ ನನ್ನೊಂದಿಗೆ ಗುರುವಂದನಾ ಕಾರ್ಯಕ್ರಮದ ಸನ್ಮಾನ ಸ್ವೀಕರಿಸಿರುವ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ವೃತ್ತಿ ಬಾಂಧವರೇ, ಸಹೋದರ ಸಹೋದರಿಯರೇ ಹಾಗೂ ನನ್ನ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಜವಾಗಿಯೂ ಅತ್ಯಂತ ಅಪರೂಪವಾಗಿರ್ತಕ್ಕಂಥ, ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ಎಲ್ಲರೂ ಒಂದುಗೂಡೋದೇ ಒಂದು ಸಮಸ್ಯೆ. ಅಂಥದ್ರಲ್ಲಿ ಇಷ್ಟೆಲ್ಲ ವಿದ್ಯಾರ್ಥಿಗಳು ನೀವೆಲ್ಲ ಸೇರಿ ಒಂದೇ ಮನಸ್ಸಿನಿಂದ ಒಗ್ಗೂಡಿ ನಮ್ಮನ್ನೆಲ್ಲರನ್ನೂ ಈಗ 22 ವರ್ಷಗಳ ನಂತರ ಒಂದು ವೇದಿಕೆಯಲ್ಲಿ ಕಲೆ ಹಾಕಿದ್ದೀರಲ್ಲ, ಇದು ನಿಮ್ಮ ಸಾಹಸ ಮೆಚ್ಚುವಂಥದ್ದು. ಆಮೇಲೆ ನಿಮ್ಮ ಕರೆಯಲ್ಲಿ ಇರಬೇಕು ಅಂದ್ಕೊಳ್ಳಿ ನಮ್ಗೆ ಒಂಥರ ಖುಷಿ ಅನಿಸ್ಬಿಡ್ತು. ನೀವು ಹೇಳಿದ ತಕ್ಷಣ ನಾವೆಲ್ಲರೂ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡ್ವಿ. ಸರ್ ಹಿಂಗೆ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಅಂದರೆ ನಾವು ಹೋಗೋಣ್ರಿ, ನೀವು ಹೋಗೋಣ್ರಿ ಅಂತ ಬಂದ್ವಿ. ಅದೇ ಮನೆಯ ಕಾರ್ಯಕ್ರಮದ ಕೆಲವು ಸರ್ ನಾವು ತಪ್ಪಿಸ್ಬಿಡ್ತೀವಿ ಏನೋ ಕಾರಣ ಹೇಳಿ. ಆದರೆ ವಿದ್ಯಾರ್ಥಿಗಳು ಇಷ್ಟೊಂದು ಪ್ರೀತಿಯಿಂದ ಕರಿತಾ ಇದ್ದಾರೆ ಅಂದ್ಕೊಳ್ಳಿ ನಮ್ಗೆ ನೆಗೆಟಿವ್ ವಿಚಾರ ಮಾಡಲಿಕ್ಕೆ ನಮ್ಗೆ ಬರಲಿಲ್ಲ. ಮಳೆ ಇತ್ತು ಆದರೂ ಸಹಿತ ನೋಡಣ್ರಿ ಏನಾಗುತ್ತೆ ಆಗಲ್ರಿ, ಇಷ್ಟು ವಿದ್ಯಾರ್ಥಿಗಳು ಕರಿತಾ ಇದ್ದಾರೆ ಹೋಗೇ ತೀರ್ಬೇಕಂತ ಪ್ರೇಮ ನಾನು ಒಂದು ವಾರದಿಂದ ಮಾತಾಡ್ತಾ ಇದ್ವಿ. ಮೇಡಮ್ ಹೋಗಮ್ರಿ ಅಂತ ಪ್ರೇಮ, ಹೋಗೋಣ ಪ್ರೇಮ ಅಂತ ನಾನು ಅಂದರೆ ಅಷ್ಟು ನಿಷ್ಕಲ್ಮಶವಾದ ಒಂದು ಪ್ರೀತಿ, ಅಭಿಮಾನ, ಒಂದು ಅಂತಃಕರಣ ನಮ್ಮನ್ನು ಇಲ್ಲಿಗೆ ಕರೆಸಲಿಕ್ಕೆ ಕಾರಣ ಆಯಿತು. ಇನ್ನು ಜೊತೆಗೆ ನಾನು ಈ ಶಾಲೆಯಲ್ಲಿ ಸುಮಾರು 14 ವರ್ಷಗಳ ಕಾಲಕ್ಕೆ ನಾನು ಕೆಲಸ ಮಾಡಿದ್ದೇನೆ. 1987ರಿಂದ 2001ರವರೆಗೆ ನಾನು ಇಲ್ಲಿ ಕೆಲಸ ಮಾಡಿದ್ದೇನೆ. ಆದರೆ ಈಗಿನ ಈ ವಿದ್ಯಾರ್ಥಿಗಳಿಗೆ ನಾನು ಹೆಚ್ಚು ಪಾಠ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಆಗಲೇ ಮೇಟಿ ಸರ್ ಹೇಳಿದಂಗೆ ನಾನು ಮೇಟಿ ಸರ್ ಜೂನ್ನಲ್ಲಿ ಮಾತ್ರ ಇಲ್ಲಿ ಇರ್ತಿದ್ವಿ, ಜುಲೈಗೆ ನಾವು ಕಾಲೇಜಿಗೆ ಹೋಗ್ಬಿಡ್ತಾ ಇದ್ವಿ. ಸರ್ ಜೀವಶಾಸ್ತ್ರ ವಿಷಯಕ್ಕೆ, ನಾನು ಇತಿಹಾಸ ವಿಷಯಕ್ಕೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ವಿ. ಆದರೆ ಅಲ್ಲೇ ಆದರೂ ವಿದ್ಯಾರ್ಥಿಗಳಿಗೆ ಮಾಡಿದ್ವಿ, ಇಲ್ಲೇ ಆದರೂ ವಿದ್ಯಾರ್ಥಿಗಳಿಗೆ ಮಾಡಿದ್ವಿ. ಆ ಒಂದು ತೃಪ್ತಿ ಇದೆ ನಮಗೆ. ಇನ್ನು ವಿದ್ಯಾರ್ಥಿಗಳು ಫೋನ್ ಮಾಡಿದಾಗ ಹೇಳ್ತಾ ಇದ್ರು, ಮೇಡಮ್ ನೀವೆಲ್ಲ ನಮ್ಗೆ ವಿದ್ಯಾದಾನ ಮಾಡಿರಿ, ನಮ್ಗೆ ಕಲಿಸಿರಿ, ನಮ್ಗೆ ಹೊಡೆದಿರಿ ಬಡದಿರಿ ಅಂತ. ಆದರೆ ನನಗೆ ತಿಳಿದ ಮಟ್ಟಿಗೆ ನಾನು ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಡೆದಿಲ್ಲ.
ಯಾಕಂದ್ರೆ ನಿಮ್ಗೆ ಹೊಡಿಬೇಕು ಅನಿಸ್ತಿದ್ದಿಲ್ಲ. ಇವೆಲ್ಲ ಹೇಳ್ತಕ್ಕೆ ಬಂದಾಗ ಸಣ್ಣ ಸಣ್ಣ ನಿಕ್ಕಾರ ಹಾಕೊಂಡು ಬಂದಂಥ ಹುಡುಗರು ನೀವು ಈಗೆಲ್ಲ ಬೆಳೆದ್ರೆ ನಮ್ಗೆ ಅವಾಗಿಂದ ನಿಮ್ಗೆ ನೆನಪು ನಮ್ಮ ಮನ ಪಟಲದಲ್ಲಿ ಓದಿದೆ. ಏನೇನೋ ಆಟ ಆಡ್ತಿದ್ರಿ, ಏನೇನೋ ಕಿಡಿಗೇಡ್ತನ ಮಾಡ್ತಿದ್ರಿ, ಆದ್ರೆ ಹೊಡಿಬೇಕು ಅನಿಸ್ಲಿಲ್ಲ. ನಾವು ಭಾಳಷ್ಟು ಏನು ಮಾಡ್ತಿದ್ದೆ ಅಂದ್ರೆ ನೀವು ಊಟ ಬೈಟ್ ಮಾಡಿಸ್ತಿದ್ದೆ, ಇಲ್ಲಿ ಹೊರಗೆ ನಿಲ್ಲಿಸ್ಬಿಡ್ತಿದ್ದೆ ನಮ್ಗೆ. ಆದ್ರೆ ಇವತ್ತು ಇವಷ್ಟು ಬೆಳೆದು ನಿಂತು ನಿಮ್ಗೆ ಹೊಡೀರಿ ಅಂತ ಬಂದ್ಬಿಟ್ರಲ್ಲ ಒಂಥರ ಅನಿಸ್ಬಿಡ್ತೀವಿ ಇವತ್ತು. ಆದರೂ ನಿಮ್ಗೆ ಹೊಡೆದು ನಾವು ಪ್ರೀತಿಯಿಂದ ಅಂತಃಕರಣದಿಂದ ಬೆನ್ನು ತಟ್ಟಿದ್ದೀವಿ. ಇನ್ನು ನಂತರ ಈ ಶಾಲೆ ನನಗೂ ಕೂಡ ಎಲ್ಲವನ್ನು ಕೊಟ್ಟಿದೆ. ಭಾಳಷ್ಟು ಸಂತೋಷ ಏನಂತಂದರೆ, ಈಗ 4-5 ವರ್ಷಗಳಿಂದ ನಿಮ್ಗಿಂತ ಹಿಂದಿನ ಬ್ಯಾಚಿನವರು ನಮ್ಗೆ ಸನ್ಮಾನ ಮಾಡಿದರು. ಅದು ಎಲ್ಲಿ ಅಂದ್ರೆ ನಾ ಕಲಿತ ಶಾಲೆಯಲ್ಲಿ ಮಾಡಿದರು. MHPS ಅಂತ ಇವತ್ತು ಶಾಸಕರ ಶಾಲೆ ಅಂತ ಏನು ಕರಿತೀವಲ್ಲ, ಅಲ್ಲಿ ನಾನು ಕಲ್ತಿದ್ದೆ, ಅಲ್ಲಿ ಸನ್ಮಾನ ಮಾಡಿದರು. ಇವತ್ತು ಇದು ನಾ ಕೆಲಸ ಒಬ್ರೇಗೌಡ DRS ವೇದಿಕೆ ಮೇಲೆ ಆಗಮಿಸಿ ಪ್ಲೀಸ್, ನೀವೆಲ್ಲರೂ ವೇದಿಕೆ ಮುಂಭಾಗದಲ್ಲಿ ಆಗಮಿಸಿ ದಯಮಾಡಿ. ನನ್ನ ಮನದಾಳದಿಂದ ಬನ್ನಿ, ನಿಮ್ಮೆಲ್ಲರೂ ದಯಮಾಡಿ ಬನ್ನಿ, ದಯಮಾಡಿ ಈ ಸೈಡ್ ಬನ್ನಿ, ದಯಮಾಡಿ ಗೊಂದಲ ಮಾಡ್ಕೋಬೇಡಿ, ನಿಧಾನವಾಗಿ ಆಗಲಿ. ಅವಿಸ್ಮರಣೀಯ ಸಮಯ, ಮರೆಯಲಾರದಂಥ ಸಮಯ. 22 ವರ್ಷಗಳ ನಂತರ ಸುಂದರವಾದ ಕ್ಷಣ, ಇನ್ನೂ ಮರೆಯಲಾಗದ ಕ್ಷಣ, ಮರೆಯಲಾಗದ ನೆನಪು. ಗುರುವಂದನಾ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗುರುಗಳೇ, ಅತಿಥಿಗಳೇ, ಅತ್ಯಂತ ಪ್ರೀತಿಯಿಂದ ಸಭೆಯಲ್ಲಿ ಭಾಗವಹಿಸಿರುವ ಎಲ್ಲ ಶಿಷ್ಯ ವರ್ಗವೇ, ಆಹ್ವಾನಿತ ಸ್ನೇಹಿತರೇ, ಬಂಧುಗಳೇ, ಇದೊಂದು ವಿಶೇಷವಾದಂತಹ ಮಾತುಗಳಿಗೆ ಮೌಲ್ಯವಿದೆಯೋ, ಸಂದರ್ಭಕ್ಕೆ ಮೂಲ್ಯ ಇದೆಯೋ? ಸ್ವಲ್ಪ ಇಲ್ಲಿದ್ದರೆಲ್ಲ ಕಡೆ ಬಂದ ಚಲೋ ಭಾಳ ಮಾತಾಡೋಣ. ಮಾತುಗಳಿಗೆ ಮೌಲ್ಯ ಇದೆಯೋ, ಸಂದರ್ಭ ಸಮಯಕ್ಕೆ ಮೌಲ್ಯ ಇದೆಯೋ? ಬಹುಶಃ ಇದೆಂಥ ಸಂದರ್ಭ ಅಂದರೆ ನಿಮ್ಮೆಲ್ಲ ನೆನಪುಗಳ ಅನಾವರಣವಾಗುವಂಥ ಸಮಯ. ವೇದಿಕೆ ಮೇಲಿರುವ ಗುರುಗಳೆಲ್ಲರೂ ಕೂಡ ಬೇರೆ ಬೇರೆ ಊರಿನಿಂದ ಬಂದು ಬಹುದಿನಗಳ ನಂತರ ಒಬ್ಬರಿಗೊಬ್ಬರು ಭೇಟಿಯಾಗ್ತಾರೆ. ಅವರು ತಮ್ಮ ನೆನಪುಗಳ ಹಂಚಿಕೊಳ್ತಾರೆ. ಸುಮಾರು ವಿದ್ಯಾರ್ಥಿಗಳು ಬಹುಶಃ ಅವಾಗ 4 ಸೆಕ್ಷನ್ ಇತ್ತು ಅಂತ ಅನಿಸ್ತದೆ. ಹೀಗಿದೆ ಇಲ್ಲಿ ಎಷ್ಟು ಬೇಕಾದ್ರೂ ಹೆಡ್ ಮಾಸ್ಟರ್ ಇದ್ದಾಗ 4-5 ಇತ್ತು. ನಮ್ಮದು ಹೈಸ್ಕೂಲು, ನಮ್ಗೆ 1 ಸೆಕ್ಷನ್ ಮಾಡೋಕ್ಕೆ ನಮ್ಗೆ 90 ಮಕ್ಕಳು, ನಿಮ್ಗೆ 5 ಮಂದಿ ಸೆಕ್ಷನ್. ನಿಮ್ಮ ಜೊತೆ ದೊಡ್ಡ ಹೋರಾಟ ಮಾಡಿವಿ. ಈ ಅಷ್ಟೂ ಸೆಕ್ಷನಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಈ ಗುರುವಂದನಾ ನೆಪದಲ್ಲಿ ಬಂದಿದ್ದೆ. ನಿಮಗೂ ನೆನಪುಗಳಿದಾವೆ. ಬಹುಶಃ ನಿಮ್ಮ ನೆನಪು ಸಾಲವಲ್ಲ ಅಂತೇಳಿ ಸುದೀಪ್ನ ರಿಕಾರ್ಡ್ ಮೇಲೆ ಮೇಲೆ ಹಾಕಕ್ಕೆ ಅಂದ್ರೆ ನೆನಪುಗಳನ್ನು ನೆನಪು ಮಾಡ್ತಾರೆ. ಇಂಥ ಅದ್ಭುತ ಸಮಯದಲ್ಲಿ ಮಾತುಗಳನ್ನು ಆಡಬೇಕೆ ಆಡಬಾರದು ಅಂತ. ಯಾಕೆ ಭಾವಗಳೇ ಮಾತನಾಡುವಾಗ ಈ ಶಬ್ದ ಮಾತುಗಳಿಗೆ ಶಕ್ತಿ ಕಮ್ಮಿ ಆಗ್ತದೆ. ನಮ್ಮ ಶಿಷ್ಯ ಪರಶುರಾಮ್ ಹೇಳಿದ್ನಲ್ಲ, ಪ್ರೇಮ್ ಕುಮಾರಿ ಬಗ್ಗೆ
ಆ ಒಂದು ನೋಟ, ಆ ಒಂದು ಮನಸ್ಥಿತಿ ಇವನ್ನ ನೋಡಿದ್ರೆ ಬಹುಶಃ ಈ ಸಡಗರದ ಸಮಾರಂಭದಲ್ಲಿ ಮಾತುಗಳು ಮೌನವಾಗಿದ್ದಷ್ಟೇ ಈ ವೇದಿಕೆಗೆ ಅರ್ಥ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಖಾಲಿ ಚಾವು ಸಹ ನಾನೇ ನನ್ನ ವಿದ್ಯೆ ಕಲಿಸಿಲ್ಲ, ಆದರೂ ಕೂಡ ಶಿಷ್ಯನಾಗಿದ್ದಾನೆ. ಭಾಳ ದಿವಸದಿಂದ ಒಂದು 7-8 ಜನ ಕರ್ಕೊಂಬಂದು ನೀವು ಗುರುವಂದನಕ್ಕೆ ಗೆಸ್ಟ್ ಆಗಬೇಕು ಅಂತ. ಮತ್ತು ಎಲ್ಲ ಗುರುಗಳಿದ್ದಾಗ ಮಾತುಗಳು ಇರ್ತಾವಲ್ಲಿ, ನನ್ನ ಮಾತು ಯಾಕಲ್ಲ ಹಂಗೆ ಎಲ್ರಿ ಅವರಿಗೆಲ್ಲ ಸನ್ಮಾನ ಮಾಡ್ತೀವಿ, ನೀವು ಮಾತಾಡಬೇಕು ಅಂತ. ಅದಕ್ಕೆ ದಯವಿಟ್ಟು ತಪ್ಪಿಸ್ಬಾಡ್ರಿ ಅಂತ ಆ ಕಾರಣಕ್ಕೆ ಇಲ್ಲಿ ಬಂದೀನಿ. ಮಾತಾಡಕ್ಕಂತ ಬಂದು ಮಾತಾಡದೆ ಹೋದ್ರೂ ಕೂಡ ತಪ್ಪಾಗುತ್ತೆ. ಅದಕ್ಕೆ ಒಂದೆರಡು ಮಾತನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಇಲ್ಲಿ 2 ಸಂಗತಿಯನ್ನು ಪ್ರಸ್ತಾಪಿಸಬೇಕಂತ ನನ್ನ ಅಪೇಕ್ಷೆ. ಒಂದು ಗುರುವಂದನ, ಒಂದು ಗುರು. ರಾಷ್ಟ್ರೀಯ ಯಾರು ಸಾಲ ಕೊಡುವುದು, ಸುಮಾರು ದಿನದ ಊಟ ಮಾಡೋದಕ್ಕೆ, ನಾಷ್ಟ ಮಾಡೋಕ್ಕೆ, ಸ್ವಲ್ಪ ಚಟ ಮಾಡೋಕ್ಕೆ ದುಡ್ಡು ಇಲ್ಲದಂಗೆ ಆಗಲ್ಲ. ಸ್ವಲ್ಪ ದುಡ್ಡು ಕಳಿಸ್ತಾನೆ ದೇವರಿಗೆ. ಪತ್ರ ಬರದ ಕೆಂಪು ಡಬ್ಬೆಗೆ ಹಾಕಿ ಹೋಗ್ಬಿಟ್ಟು, ಈಗ ಪತ್ರದ ಕಾಲೆಲ್ಲ ಮಾತು ಬೇರೆ. ಆ ಡಬ್ಬೆಗೆ ಹಾಕಿ ಹೋದ್ಮೇಲೆ ಅಲ್ಲಿ ಪೋಸ್ಟ್ ಮನ್ ಏನು ಮಾಡ್ತಾನ, ಹುಬ್ಬಳ್ಳಿಗೆ ಹೋಗವು, ಆನೆಹೊಸೂರಿಗೆ ಹೋಗವು, ಗುಡುಗುಂಟಿಗೆ ಹೋಗವನ, ಗುಲ್ಬರ್ಗಕ್ಕೆ ಹೋಗವನ್ನ ಬದಲಿ ಮಾಡ್ತಾನೆ. ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಒಂದು ಪತ್ರದ ಅಡ್ರೆಸ್ ಇತ್ತು, ಭಗವಂತ ಸ್ವರ್ಗಲೋಕ ಅಂತ ಇತ್ತು. ಎಲ್ಲಿಗೆ ಭಗವಂತ ಅವ ಕುತಾರ ತಡಲಿಲ್ಲ. ಅದನ್ನು ಹಿತ ಚಿಂತನೆಯನ್ನು ಬಯಸುವವರು, ಶಿಕ್ಷಣ ಪ್ರೇಮಿ, ಶಿಕ್ಷಣ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಕಲಾವಿದರಿಗೆ ಸಾವಿರ ಹಸ್ತವನ್ನ ನೀಡಿ ಹೆಬ್ಬರದಂತೆ ನಿಂತಿರ್ತಕ್ಕಂಥ ಲಿಂಗಸ್ಗೂರಿನ ವ್ಯಕ್ತಿ ಅಂತ ತಪ್ಪಾಗಲಾರದು. ನಿಮ್ಮದೊಂದು ಜೋರಾದ ಚಪ್ಪಾಳೆ ಬರಲಿ. ಈ ಚಪ್ಪಾಳೆಗಿಂತ ದೊಡ್ಡ ಕೊಡುಗೆ ಮತ್ತೊಂದು ಯಾವುದೂ ಇಲ್ಲ ಯಾವುದೇ ಕಾರ್ಯಕ್ರಮದಲ್ಲಿ ಉಸಿರಾಡಿದೆ ನೆನಪನ್ನಿನ ಸನ್ಮಾನವನ್ನು ಸ್ವೀಕರಿಸತಕ್ಕಂಥ ಅಬ್ದುಲ್ ಗಫಾರ್, ಆಲಂ ಪಾಷಾ, ನಯೀಂ, ರವಿ ಮಡಿವಾಳ್, ನಾಗರಾಜ್, ಅಮೀನ್, ಶ್ರೀಧರ್, ಅಜರ್, ಮಾನಪ್ಪ, ಇನ್ನು ಯಾರು ಭಾಗವಹಿಸಿಲ್ಲ ಆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಫೋಟೋ ತೆಗೆಸ್ಕೊಂಡವರು ಇನ್ನುಳಿದವರಿಗೆ ಅವಕಾಶ ಮಾಡಿಕೊಡ್ರಿ. ಮುಂದೆ ಆ ಕಡೆ ತೆರಳಬೇಕು. ಶಿಕ್ಷಕರಾಗೇ ಇರ್ತಾರೆ, ಉಳಿದಂಥ ವಿದ್ಯಾರ್ಥಿಗಳು ಬಂದು ಫೋಟೋ ತೆಗೆಸ್ಕೊಂಡು ಮಿಸ್ ಮಾಡ್ಕೋಬೇಡಿ. ಗ್ರೂಪ್ ಫೋಟೋ ಇದೆ, ಯಾರೂ ಮಿಸ್ ಮಾಡ್ಕೋಬೇಡಿ. ಅದನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಬ್ಯಾಚಿನ ಆ ಒಂದು ಸಾಲಿನಲ್ಲಿ ನಂತರದಲ್ಲಿ 2007ರಲ್ಲಿ ಸರ್ಕಾರಿ ಪ್ರೌಢಶಾಲೆ ಜಾಲಹಳ್ಳಿಯಲ್ಲಿ ನಾನು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕನಾಗಿ ಆಯ್ಕೆಯಾಗಿ ಒಂದು ಅವಕಾಶದಿಂದ ವಂಚಿತನಾಗಿಬಿಟ್ಟೆ. ನಾನು ಈ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಹಳೆಯ ವಿದ್ಯಾರ್ಥಿಗಳ ತಮ್ಮೆಲ್ಲರ ಒಂದು ಸಮಾಗಮ ಮತ್ತು ಎಲ್ಲ ಶಿಕ್ಷಕರ ಒಂದು ಸೇರಿಸ್ತಕ್ಕಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ಈ ಒಂದು ಶಾಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಗಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ರವಿಕುಮಾರ್, ಸಂಗಮೇಶ್ ವಸ್ತ್ರದ್ ಮತ್ತು ಅವರೆಲ್ಲ ತಂಡದವರಿಗೆ ಮೊಟ್ಟ ಮೊದಲದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ತಾಕತ್ತು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ಈ ಗುರುವಂದನಾ ಕಾರ್ಯಕ್ರಮ ಮಾಡ್ತಕ್ಕಂಥ ತಾಕತ್ತಿದೆ ಹೊರತು ಪ್ರೌಢಶಾಲೆ ಪ್ರೈವೇಟ್ನಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ಈ ತಾಕತ್ತಿಲ್ಲ. ಇದು
ಇದನ್ನ ನಾನು ಗಟ್ಟಿಯಾಗಿ ಹೇಳೋದಕ್ಕೆ ಕೂಡ ಇಷ್ಟಪಡ್ತೀನಿ. ನನ್ನ ತಂದೆಯವರು ಇದೇ ಶಾಲೆಯಲ್ಲಿ ಓದಿದ್ದಾರೆ, ನಾನು ಕೂಡ ಇದೇ ಶಾಲೆಯಲ್ಲಿ ಓದಿದ್ದೀನಿ. ಮತ್ತು ಈ ಶಾಲೆಯಲ್ಲಿ ಓದಿದಂಥ ಯಾವುದೇ ವಿದ್ಯಾರ್ಥಿಗಳು ಸಹ ಖಾಲಿ ಇಲ್ಲ. ಎಲ್ಲರೂ ತಮ್ಮ ಪರಿಚಯವನ್ನು ಮಾಡ್ಕೊಂಡ್ರಿ, ಸ್ಟಾರ್ಟ್ಅಪ್ಗಳನ್ನು ಮಾಡಿದ್ದೀರಿ, ಎಂಟರ್ಪ್ರೈನರ್ಗಳನ್ನಾಗಿದ್ದೀರಿ, ತಮ್ಮ ತಮ್ಮ ಒಂದು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಉದ್ಯೋಗಗಳನ್ನು ಮಾಡ್ತಾ ಇದ್ದೀರಿ, ರಿಯಲ್ ಎಸ್ಟೇಟ್ನಲ್ಲಿ ಉದ್ಯೋಗಗಳನ್ನು ಮಾಡ್ತಾ ಇದ್ದೀರಿ. ಇದು ಸರ್ಕಾರಿ ಶಾಲೆ ಕಲಿಸ್ಕೊಟ್ಟಿರ್ತಕ್ಕಂಥ ಒಂದು ತಾಕತ್ತು ಅಂತಕ್ಕಂಥದ್ದು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಇಷ್ಟೆಲ್ಲ ಶಿಕ್ಷಕರನ್ನ ಸೇರಿಸಿ ತಾವೆಲ್ಲರೂ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಗಣಿತ ಶಿಕ್ಷಕನಾಗಿರೋದ್ರಿಂದ 1 2 3 4 5 ನಿಮ್ಮ ದೇವರಿಗೆ ನಿಮ್ಗೆ ಕೊಡಲಿ ಅಂತಕ್ಕಂಥದ್ದು. ಹಿಂಗಂದ್ರೆ ಏನ್ರಿ ಅಂತಕ್ಕಂಥದ್ದು. ಒಂದಂದ್ರೆ ಒಂದೇ ಮದುವೆ ಆಗ್ರಿ, 2 ಮಕ್ಕಳಿರಲಿ, ಮುದ್ದಾದಂಥ 2 ಮಕ್ಕಳಿರಲಿ, 3 BHK ಮನೆ ಕಟ್ರಿ ಎಲ್ಲರೂ. ಇದು ಗುರುಗಳ ಒಂದು ಆಶೀರ್ವಾದ ನಿಮಗೆ. ತಂದೆ ತಾಯಿಗಳನ್ನು ಹೊರಹಾಕದಂತೆ ನೋಡ್ಕೊಳ್ಳೋದಕ್ಕೆ 3 BHK ಮನೆಯನ್ನು ಕಟ್ರಿ. 4 ವೀಲರ್ ಗಾಡಿಯಲ್ಲಿ ಬಂದಿದ್ದೀವಿ ಬಹಳಷ್ಟು ಜನ, ಇನ್ನೂ ಎಲ್ಲರೂ ಬರಲಿ ಅಂತ ಒಂದು ಆಶೆ ನಿಮಗೆ. 5 ಅಂತಂದ್ರೆ ಎಲ್ಲರೂ ಲಕ್ಷಗಳಲ್ಲಿ ಸ್ಯಾಲರಿ ಅಂತ ತಗೊಳ್ರಿ ಅಂತೇಳಿ 5 ನಂಬರ್ಸ್ 5 ಡಿಜಿಟ್ನಲ್ಲಿದೆ. ಅದಕ್ಕಾಗಿ ಆ ದೇವರು ನಿಮಗೆ ಆ 1 2 3 4 5 ಅನ್ನ ಕರುಣಿಸಲಿ ಅಂತೇಳಿ ಆಶೆಯನ್ನ ವ್ಯಕ್ತಪಡಿಸುತ್ತಾ ಈ ಶಾಲೆಯಲ್ಲಿ ಮೊಟ್ಟ ಮೊದಲ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಯೋಜನೆ ಮಾಡಿದ್ದೀರಿ. ಇಷ್ಟೊಂದು ನಾವು ನಿಂತ್ಕೊಂಡು ಮಾತನಾಡೋದಕ್ಕೆ ಕಾರಣೀಕರ್ತ ಅವನು ನೋಡಿದಷ್ಟು ಖುಷಿ ಆಗ್ತಾನೆ. ಅದಕ್ಕೆ ಅಂಥ ಸಮಾಜ ಸೇವಾ ಮನೋಭಾವನೆ ಎಲ್ಲರಲ್ಲೂ ಬೆಳ್ಳಿ, ಇಲ್ಲೆಲ್ಲರನ್ನ ಸಂಘಟಿಸಿ ಅವನೇ ಇವತ್ತು ಸಮಾಜಕ್ಕೆ ಸೇವೆ ಸಂಸ್ಥೆಗಳನ್ನು ಅದು ಹುಡುಗ ತಜ್ಞನಾಗಿ ಮತ್ತು ಬ್ಲಡ್ ಕೊಡೋನಾಗಿ ತನ್ನ ಒಂದು ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತೇಳಿ ಅವರೆಲ್ಲರ ಗುರುವಿನ ಆಶೀರ್ವಾದ. ಒಂದು ಜೋರಾದ ಚಪ್ಪಾಳೆ ಬರಲಿ. ಸದಾ ನಿರಂತರವಾಗಿ ಕಾರ್ಯಕ್ರಮದ ಆಯೋಜನೆಯಲ್ಲಿ ಫಸ್ಟ್ ನಂಬರ್ ಸಿದ್ದಯ್ಯ, ಮಂಜುನಾಥ್ ಹಿರೇಮಠ್, ಅಮರನಾಥ್ ಹಿರೇಮಠ್, ರಾಜ್ಕುಮಾರ್, ಅಯೂಬ್ ಅಲಿ, ಅಬ್ದುಲ್ ಗಫಾರ್, ಅಜ್ಮತುಲ್ಲಾ ಅಬ್ಸೆಂಟ್ ಮಾಡ್ತೀನಿ. ಅಮೀನ್ ಅಲಿ ಇವನು ಬರಲಿ. ಮಾನಯ್ಯ, ಬಸವರಾಜ್ ಕುಂಬಾರ್ ಅಬ್ಸೆಂಟ್. ನಾಗರಾಜ್ ಗುಡದ್ನಾಳ್, ಅಮರೇಶ್, ಸಂತೋಷ್ ಸೊಪ್ಪಿಮಠ್, ಶೀಲವಂತ ಗುಡದ್ನಾಳ್, ರಾಮಣ್ಣ ಗುಡದ್ನಾಳ್, ಮೊದಲು ಹೆಸರು ಅವ್ರು ಬರಕತ್ತಾವ, ಅವಾಗ ಹಿಂದಿರ್ತದೆ. ಎಲ್ಲಕ್ಕಿಂತ ಲೇಟ್ ಬರೋದು. ಇಂದು ಇಲ್ಲಿ ನಡೆದಿರುವಂತ 2001 2002 SSLC ವಿದ್ಯಾರ್ಥಿಗಳು ಇಲ್ಲಿ ಆಯೋಜನೆ ಮಾಡಿರುವಂತ ನಾವು ಬಹಳ ಅದ್ದೂರಿಯಾಗಿ ಸ್ವಾಗತಿಸಿ, ಯಾವ ಪ್ರಶಸ್ತಿಗೂ ಅದೇ ತರ ನಾವೇನಾದ್ರೂ ನೀವು ಕ್ಲಾಸಲ್ಲಿ ಬೈದಿದ್ರೆ ಒಂದು ಡೈಲಾಗ್ ಯಾವಾಗಲೂ ಹೇಳ್ತಿದ್ದೆ, ಏನಂದ್ರೆ ನೀವೇನಾದ್ರೂ ಸರಿಯಾಗಿ ಓದಿಲ್ಲ ಅಂದ್ರೆ ಉದ್ಧಾರ ಆಗಲ್ಲ, ಫೇಲ್ ಆಗ್ತೀರಾ ಅಂದ್ರೆ. ಅದು ಹೇಳಿದ್ದು ಇಲ್ಲಿಂದ ಮಾತ್ರ, ಇಲ್ಲಿಂದ ಯಾರಿಗೂ ಹೇಳಿಲ್ಲ.
ಅದಕ್ಕೆ ಪ್ರತಿಯಾಗಿ ತಾವುಗಳು ಏನೇನೋ ಉದ್ಯೋಗ ಮಾಡ್ತಿದ್ದೀರಿ, ಅವಾಗಲೇ ಬಂದು ಹೇಳಿದಿರಿ, ಈ ತಮ್ಮ ಹುದ್ದೆಯಲ್ಲಿ ಮುಂದುವರಿಲಿ ಅಂತೇಳಿ ಆಶಿಸಿ ನಮ್ಮ ಒಂದೆರಡು ಮಾತನ್ನು ಮುಗಿಸ್ತೀವಿ. ಸಮಾಧಾನ ಪಡಿಸ್ತಕ್ಕಂಥ ಮಾನ್ಯ ಸರ್ ಅವರಾಗಿರ್ಬೋದು, ಇನ್ನು ತಮ್ಮೆಲ್ಲರನ್ನ ಉದ್ದೇಶಿಸಿ ಈ ಲಿಂಗಸೂರಿನ ಉತ್ತಮ ವಾಗ್ಮಿಗಳು ಅಲ್ಲದೆ ಒಳ್ಳೆ ಸಂಸ್ಥೆಯ ಕಟ್ಟಿ ಬೆಳೆಸ್ತಕ್ಕಂಥ ಬಸವಂತರಾವ್ ಕುರಿ ಸರ್ ಅವರು ಮೊದಲಿಂದ ನಮ್ಮೆಲ್ಲ ಸರ್ಕಾರಿ ಸಂಸ್ಥೆ ಇದ್ದರೂ ಕೂಡ ಅವರು ಪ್ರತಿ ಸಾರಿ ನಮ್ಮ ಜೊತೆಗೆ ಸ್ಪಂದಿಸ್ತಾ ಇದ್ರು. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಅಂತ ಕೇಳ್ಕೊಂಡಾಗ ಒಂದು ಸಾರಿ ನಮ್ಮನ್ನ ಮೀಟಿಂಗ್ ಕರೆದ್ರು. ಮುರಳಿ ಸರ್ನ ನನ್ನ ಹಿಂಗೆಲ್ಲ ನಾವು ಸೇರಿ ಸರ್ ನೀವು ಬರ್ರಿ ನಮಗೆ ಮಾರ್ಗದರ್ಶನ ಮಾಡ್ರಿ. ಭಾಳ ಸಂತೋಷ ಆಯಿತು. ಯಾಕಂದರೆ ನಮಗೆ ನೀವೇನು ಕೊಡಬೇಕಾಗಿಲ್ಲ, ನಾವು ನಿಮಗೇನು ಕೊಡ್ತಿದ್ವಿ, ಒಂದು ಒಳ್ಳೆಯ ದಾರಿಯನ್ನು ಅಷ್ಟೇ ಕೊಡ್ಬೋದು. ಬದುಕ್ತಕ್ಕಂಥ ಕಲೆ ಮತ್ತು ಯಾವ ಥರ ಬದುಕ್ತೀರೆಂಬುದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಷಯ. ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕ್ತೀವಿ ಅನ್ನೋದು ಭಾಳ ಮುಖ್ಯ ಅದ. ಈ ನಿಟ್ಟಿನೊಳಗೆ ತಾವೆಲ್ಲರೂ ಏನಪ್ಪ ಅಂದರೆ ಸೇರಿ ಇಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಏನು ಆಯೋಜನೆ ಮಾಡಿರಿ. ಯಾಕಂದರೆ ಮಲ್ಲಿಕಾರ್ಜುನ ಇದೇ ಸಂಸ್ಥೆಯಲ್ಲಿ ಓದಿ ನಮ್ಮ ಜೊತೆಗೆ ಕೂಡ ಕೆಲಸ ಮಾಡ್ತಕ್ಕಂಥ ಅವರು. ಈ ಅಂಥ ದೊಡ್ಡ ಸಂಸ್ಥೆ ಒಂದು ಕಾಲಕ್ಕೆ ನಾವು ಸಹ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 1300-1400 ಸಂಸ್ಥೆ. ಎಸ್ ಟಿ ಬೇಗರ್ ಸರ್ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಅದಕ್ಕೂ ಅದ್ರ ಜೊತೆಗೆ ಜಿ ಬಿ ಒಡರೋಟಿ ಸರ್ ಪ್ರಾಚಾರ್ಯರಪ್ಪ ಅಂದರೆ ಈ ಎರಡು ಸಂಸ್ಥೆಯ ಮುಖ್ಯಸ್ಥರವರು ನಮ್ಮನ್ನು ಹೈಸ್ಕೂಲ್ ಅವ್ರನ್ನ ಅಂದ್ರೆ ಬೀಗರ್ ಅಂತ ಕರಿತಿದ್ರು. ಯಾವುದೇ ಮೀಟಿಂಗ್ ಇರಲಿ ನಮ್ಮನ್ನೆಲ್ಲರನ್ನು ಕೂಡಿಸ್ಕೊಂಡು ಸಂಸ್ಥೆ ಹೇಗೆ ಬೆಳೆಸಬೇಕು, ಯಾವ ಥರ ಇರಬೇಕು ಅನ್ನೋ ಒಂದು ನಿಟ್ಟಿನೊಳಗೆ ನಮಗೆ ಒಳ್ಳೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ರು. ಹಾಗೆ ಈ ಸಂಸ್ಥೆ ಉನ್ನತವಾಗಿ ಬೆಳೀಲಿಕ್ಕೆ ಎಸ್ ಟಿ ಬೇಗರ್ ಸರ್ ಅವರ ಪ್ರಾಣಿಕೆ ಕೂಡ ಮುಖ್ಯ ಅದ. ಯಾಕಂದರೆ ಭಾಳ ಸ್ಟ್ರಿಕ್ಟ್ ಆಗಿದ್ರು. ಅವ್ರು ಮಾತಾಡಿಸ್ತಕ್ಕಂಥವ್ರು ಬಹುತೇಕ ಇಲ್ಲೆಲ್ಲ ಗೊತ್ತಿರ್ಬೇಕೆಲ್ಲ ಮೇಡಮ್ ಅವರಿಗೆ, ಟೀಚರ್ಸಿಗೆ. ನಾವೊಂದು 3 ಜನ ನಾವೆಲ್ಲರೂ ಟಿ ಸಿ ರೂಮ್ನಾಗಿದ್ದರೆ ಎಸ್ ಟಿ ಬೇಗರ್ ಸರ್ಗೆ ಯಾರು ಕೇಳಕ್ಕೆ ಬಂದರೆ ಸ್ವಾಮಿಯವ್ರು ಕರ್ಕೊಂಬನ್ನಿ ಅರ್ಜೆಂಟ್ ಹೋಗಿರ್ತಿದ್ರು. ಅಂಥ ಒಬ್ಬ ವ್ಯಕ್ತಿ ಒಳ್ಳೆ ಸ್ಟ್ರಿಕ್ಟ್ ಆಗಿದ್ರು. ಅದ್ರ ಜೊತೆಗೆ ಈಗಾಗಲೇ ಉಮಾಕಾಂತ ಬಗ್ಗೆ ಭಾಳ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ. ಉಮಾಕಾಂತ್ ಅವರು ಮೊದಲನೇ ಸಾರಿ ಇಲ್ಲಿ ಬಂದಾಗ ಪಾಪ ಸಣ್ಣ ವಯಸ್ಸು, ಉತ್ತಮವಾಗಿರ್ತಕ್ಕಂಥ ಗಣಿತ ಅವರು. ನನ್ನ ಅಂದಾಜು ಇಡೀ ಲಿಂಗಸೂರಿನಲ್ಲಿ ಅಂಥ ಗಣಿತ ಶಿಕ್ಷಕ ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಭಾಳ ಹೆಮ್ಮೆಯಿಂದ, ಯಾಕಂದರೆ ಅವ್ರ ಜೊತೆಗೆ ನಾನು ಇರ್ತಿದ್ದೆ. ಪ್ರತಿಯೊಂದಕ್ಕೂ ಅವರು ಏನೇ ಒಂದು ಇದು ಮಾಡ್ಬೇಕಾದ್ರೆ ಟ್ಯೂಷನ್ ಮಾಡ್ಬೇಕಾದ್ರೆ ಹಿಂಗೆಲ್ಲ ಭಾಳ ಕಿರಿಕಿರಿ ಏನಾಗಲ್ಲ, ನಾವು ಇರ್ತೀವಿ, ನಮ್ಮ ಕುರಿ ಸರ್ ಯಾರು ನೀವು ಯಾವ ತಲೆ ಕೆಡಿಸ್ಕೊಂಡು ಹೋಗ್ಬೇಡ್ರಿ ಅಂತಿದ್ದ. ಯಾಕಂದ್ರೆ ಅಂಥ ಒಬ್ಬ ಒಳ್ಳೆ ಗಣಿತ ಶಿಕ್ಷಕನ್ನ ಈ ಸಂಸ್ಥೆ ಪಡೆದಿದೆ. ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಯಾಕಂದರೆ ಆ ಸಂದರ್ಭದಲ್ಲಿ ಇನ್ನೂ 2 ಬಗ್ಗೆ ಹೇಳಬೇಕಾದ್ರೆ, ಯಾಕಂದರೆ ಉಮಾಕಾಂತ್ ಸರ್ ಈಗ ಆನಂದ್ ಚೌಧರಿ ಮಕ್ಕಳ ಡಾಕ್ಟರ್ ಆಗಿರ್ಬೋದು, ಅದ್ರ ಜೊತೆಗೆ ಡಾಕ್ಟರ್ ಪ್ರವೀಣ್ ಚೌಧರಿ ಬೆಂಗಳೂರಿನಲ್ಲಿದ್ದಾರೆ. ಇವರಿಬ್ಬರು ಉಮಾಕಾಂತ್ ಸರ್ ಸ್ಟೂಡೆಂಟೇ ಅವರು. ಇವರು ಎಂಥ ಇದರೊಳಗೆ ಬೆಳೆದಾರೆ ಅಂದ್ರೆ ಹೇಳೋಕೆ ಅಸಾಧ್ಯವಾಗಿರ್ತಕ್ಕಂಥ ಅಂಥ ಒಂದು ಸಂಸ್ಥೆ ಯಾಕಂದ್ರೆ ನನಗಾಗಿರ್ತಕ್ಕಂಥ ಅನುಭವ. ನಾನು ಒಂದ್ಸಾರಿ ಸೈಕಲ್ ಮೋಟ್ರ್ ತಗೊಂಡು ರಾಯಚೂರಿಗೆ ಹೊಂಟಿದ್ದೆ. ನನ್ನ ಜೊತೆಗೆ ಒಬ್ಬರಿದ್ದರು. ಹೋದ ತಕ್ಷಣ ನಾನು ಹಿಡಿದು ಬಿಟ್ರಿರಪ್ಪ ಹೈದರಾಬಾದ್ ಕ್ರಾಸ್ ರೋಡಿಗೆ. ಇಲ್ಲ ನಿಮ್ಮ ಹತ್ರ ಇದು ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ ಅಂತ ಕೇಳಕತ್ತಿದ್ರು. ನನಗೆ ಅನುಮಾನ ಆಯಿತು, ಮುಂದೆ ಯಾರು ನನ್ನ ಕೈ ಕಲ್ತಾವ್ ಇರ್ಬೇಕು ಬಿಡೋ ಗಾಡಿಯಾಗ ಕುಂತಾನೆ ಅಂತ. ಒಳಗೆ ಹೇಳ್ದೋ ನೋಡ್ತೀವಿ, ಸರ್ ನಮಸ್ಕಾರ ಸರ್ ಅಂದ. ಮರ ನಿಮ್ಮ ಪೊಲೀಸರು ನನ್ನ ಗಾಡಿ ಹಿಡಿದ್ಬಿಟ್ರು ಹೋ ಮಾರ, ಬಿಡೋಲ್ರ, ನಮ್ಮ ಸರ್ ಇದ್ರೆ ಬಿಡ್ರು ಹೋ ಮಾರ, ಅದಕ್ಕೆ ಹಿಡ್ಕೊಂಡು ಕುಂತೀರ ಅಂದ್ರು. ಈ ಥರ ಅನೇಕ ಘಟನೆಗಳು. ಯಾಕಂದ್ರೆ ನೀವು ಎಲ್ಲೇ ಭೇಟಿ ಆದಾಗ ಒಳ್ಳೆ ರೀತಿ ಒಳಗೆ ನಾವು ಮಾತಾಡಿಸ್ಬೇಕು, ನೀವು ಮಾತಾಡ್ಸ್ರಿ, ಸಂಪರ್ಕದಲ್ಲಿ ಇರೋಣ. ಮುಂದೆ ಬರ್ತಕ್ಕಂಥ ಎಲ್ಲ ಒಳ್ಳೆ ಕಾರ್ಯಕ್ರಮಗಳು ನಿಮ್ಮ ಎಂಥದೇ ಕಾರ್ಯಕ್ರಮ ನಾವು ಭಾಗವಹಿಸ್ತೀವಿ. ನಾವು ಕರೆದಾಗ ಕೂಡ ನೀವು ಬರ್ರಿ, ಏನು ಒಂದು ಒಳ್ಳೆ ಸಂಬಂಧವನ್ನು ನಾವು ಇಟ್ಕೊಳ್ಳೋಣ. ಈ ನಿಟ್ಟಿನೊಳಗೆ ಈ ಒಂದು ಕಾರ್ಯಕ್ರಮನ ಭಾಳ ಅಚ್ಚುಕಟ್ಟಾಗಿ ಏನಪ್ಪ ಅಂದ್ರೆ ನಾನು ಈ ರೀತಿ ಆಗ್ತದೋ ಇಲ್ಲ ಅಂತ ಒಂದು ಕಲ್ಪನೆಯಲ್ಲಿದ್ದೆ. ಆದರೂ ಕೂಡ ಏನು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಮ್ಮಿಬ್ಬರು ಸಂಪರ್ಕದಲ್ಲಿ, ಮುರಳಿ ಸರ್ ಆಗಿರ್ಬೋದು, ನನ್ನ ಸಂಪರ್ಕದಲ್ಲಿ ಆದರೂ ಎಲ್ಲರೂ ಕಾಲೇಜ್ ಚೌಸ್ ಆಗಿರ್ಬೋದು ಉಳಿರ್ತಕ್ಕಂಥ, ದಯವಿಟ್ಟು ಅನ್ಯತಾ ಭಾವಿಸ್ಬೇಡ್ರಿ, ನನಗೆ ಕರೆದಿಲ್ಲ ನೀನು ಕರೆದಿಲ್ಲ ಅಂತ. ಎಲ್ಲರೂ ಏನಪ್ಪ ಅಂದರೆ ಈಗ ಒಬ್ಬರು ಮಾಡ್ತಕ್ಕಂಥ ಈ ಕೆಲಸ ಅಲ್ಲ, ಎಲ್ಲರೂ ಸೇರಿ ಮಾಡಿದಾಗ ಒಂದು ಒಳ್ಳೆ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಇದೆ. ನನ್ನ ಅನುಭವದ ಪ್ರಕಾರ ಈ ಶಾಲೆಯಲ್ಲಿ ಇದೇ ಒಂದು ದೊಡ್ಡ ಕಾರ್ಯಕ್ರಮ. ಒಬ್ಬ ಶಿಕ್ಷಕರಿಗೆ ಕೊಡ್ತಕ್ಕಂಥ ಗೌರವ ಹಾಗೂ ನನ್ನ ಈ ಮುದ್ದು ಮಕ್ಕಳೇ ಅನ್ನಂಗಿಲ್ಲ ಈಗಾಗಲೇ. ಯಾಕಂದ್ರೆ ಮುದ್ದು ಮಕ್ಕಳೇ ತಂದೆ ತಾಯಿಗಳು ಆಗ್ಬಿಟ್ರಿ ನೀವೆಲ್ಲ. ನನ್ನೆಲ್ಲ ಹಳೆಯ ವಿದ್ಯಾರ್ಥಿ ವೃಂದದವರೇ ಹಾಗೂ ಈ ಸಂಸ್ಥೆಯ
ಪ್ರಭಾರಿ ಮುಖ್ಯ ಗುರುಗಳಾಗಿರ್ತಕ್ಕಂಥ ಪಂಪಣ್ಣ ಸರ್. ಯಾಕಂದ್ರೆ ಅವ್ರು ನೀವು ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಯಬೇಕು ನಾವು. ಯಾಕಂದ್ರೆ ಇಷ್ಟೆಲ್ಲದಕ್ಕೂ ಅವರು ಹೂ ಅಂದಮೇಲೆ ಇಷ್ಟು ದೊಡ್ಡ ಮಹಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ನನಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೋಸ್ಟ್ಲಿ 5, 6, 7ನೇ ತಾರೀಕು ಇರ್ಬೋದೇನೋ ಒಂದು 3 ಸಲ ಮಿಸ್ ಕಾಲ್ ಇತ್ತು. ನಾನು ಯೂಶ್ವಲಿ ಮಿಸ್ ಕಾಲ್ ಇಟ್ಟು ಒಂದು ಯಾವ ವಿದ್ಯಾರ್ಥಿಗಳು ಮಾಡಿರ್ತಾರೆ ಬಿಡು, ಸೆಪ್ಟೆಂಬರ್ 5, 6ನೇ ತಾರೀಕು ಶಿಕ್ಷಕರ ದಿನಾಚರಣೆ ಶುಭಾಶಯ ಹೇಳಿಕೆ ಮಾಡಿರ್ಬೇಕಂತ ನಾನು ಮಿಸ್ ಕಾಲ್ ನೋಡಿ ಮತ್ತೆ ಅದೇ ಶಿಕ್ಷಕರ ದಿನಾಚರಣೆ ಶುಭಾಶಯ ಹೇಳ್ತಾರೆ ಮೇಡಮ್. ನಾನು ಸುಮ್ಮನೆ ಮೇಡಮ್ ನಾವು ಇಂಥದ್ದೊಂದು ಗುರುವಂದನಾ ಕಾರ್ಯಕ್ರಮ ಮಾಡ್ಕೋಬೇಕು ಅನ್ಕೊಂಡಿದ್ವಿ, ಇನ್ನು ನಾನು ದಿನಾಂಕವನ್ನು ಫಿಕ್ಸ್ ಮಾಡಿಲ್ಲ ಮೇಡಮ್, ಬರಬೇಕು ಅಂದರು. ನಿಜವಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಏನು ಆಸೆ ಮಾಡ್ತೀವಿ, ತಾಲೂಕಾ ಮಟ್ಟದ ಉತ್ತಮ ಶಿಕ್ಷಕ, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ, ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ, ವಾಟ್ಸಪ್ಪಲ್ಲಿ ನೋಡ್ತಾ ಇರ್ತೀವಿ ಯಾವ ಶಿಕ್ಷಕರಿಗೆ ಬಂತು ಯಾವ ಶಿಕ್ಷಕರಿಗಿಲ್ಲ ಅಂತ. ನಿಜವಾಗೂ ನನಗೆ ನಮ್ಮ ಇಲಾಖೆ ವತಿಯಿಂದ ಕೊಡ್ತಕ್ಕಂಥ ಪ್ರಶಸ್ತಿಗಳನ್ನು, ಅಭಿನಂದನೆಗಳನ್ನು, ಸನ್ಮಾನವನ್ನು ನಾವು ಅಪ್ಲಿಕೇಶನ್ ಹಾಕಿ ಅದು ಇನ್ಫ್ಲೂಯೆನ್ಸ್ ಮಾಡಿಸಿ ಸುಳ್ಳು ಕೆಲವು ರೆಕಾರ್ಡ್ಸ್ಗಳನ್ನು ಹಾಕಿ ನಾವು ಡಿಪಾರ್ಟ್ಮೆಂಟ್ ತಗೊಳ್ತೀವಿ, ಪಾರ್ಟಿಗಳನ್ನು ಕೊಟ್ಟು ಆ ಅಭಿನಂದನೆಯನ್ನು ಪಡಿತೀನಿ. ನಿಜವಾಗ್ಲೂ ನನಗೆ ಅವತ್ತು ಎಷ್ಟು ಖುಷಿ ಆಯ್ತಂದ್ರೆ ಇನ್ನು ಯಾವ ಪ್ರಶಸ್ತಿ ಆ ವಂದನೆಗೂ ಇನ್ನು ನೋಬೆಲ್ ಪ್ರೈಸ್ಗೂ ಸಮಾನ ಅನಿಸಿಲ್ಲ ನನಗೆ, ಅಷ್ಟೊಂದು ಖುಷಿ ಆಗುತ್ತೆ. ನಾನು 2001ರಲ್ಲಿ ನಿಮ್ಮ ವಯಸ್ಸು ಎಷ್ಟು ಇತ್ತು ಕಂಡು ಹಿಡೀರಿ ಅಂದರೆ ಉದ್ದಕ್ಕೊಂದು ಚಾಕ್ಲೇಟ್ ಸರ್ಕೊಂಡು ಉದ್ದಕ್ಕೆ ಒಂದು ಮೂಲೆಯಿಂದ ಆ ಕ್ವಶನನ್ನು ಬರ್ತಾ ಅಂತ ಬಂದರೆ ಮುಕ್ಕಾಲು ಬೋರ್ಡ್ ಕ್ವಶನೇ ತುಂಬಬೇಕು. ಇನ್ನು ಉತ್ತರ ಏನು ಈಶ ಎಲ್ಲರೂ ಒಬ್ಬರೊಬ್ಬ 3 ವಯಸ್ಸು ಕಂಡುಹಿಡಿದ ವಯಸ್ಸುಗಳನ್ನು ಅಂತ ಇಟ್ಕೊಂಡು ಬಿಸಿ ನಿಂತಿದೆ ಲೆಕ್ಕಗಳು. 14 ವರ್ಷ ಒಬ್ಬರು, 15 ವರ್ಷ. ಇನ್ನು ಕೆಲವು ಹುಡುಗರು ಪ್ರಾಮಾಣಿಕವಾಗಿ ಕಾಪಿ ಮಾಡ್ತಿದ್ದಿಲ್ಲ, ಅವ್ನು ಬರೆಯೋದನ್ನು ಪಕ್ಕ ನಿಂತ್ಕೊಂಡು ಟೆಕ್ಸ್ಟ್ ಬುಕ್ಕಲ್ಲಿ ಹಿಂದೆ ಉತ್ತರ ಇಟ್ಟಿದ್ದು ತಕ್ಕ ನೋಡ್ತಿದ್ದು ಮಿಸ್ ನಾನು ಮಾಡ್ತಿದ್ದೆ ಉತ್ತರ ರೈಟ್ ಅಂದಿದ್ದು ಅನ್ಬೋದು. ಅವನು ಕೆಲವು ಮಾಡಿದ್ದಕ್ಕಾಗಿ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮುಂದಿನ ಜೀವನದಲ್ಲಿ ನಿಮಗೆ ಒಳ್ಳೆಯದಾಗಲಿ, ಭಗವಂತ ನಿಮಗೆ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಹೇಳ್ತಾರೆ. ಎಲ್ಲ ಗಣ್ಯಮಾನ್ಯರು, ಶಿಕ್ಷಕರಿಗೂ ಹಾಗೂ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಅಧ್ಯಕ್ಷರಿಗೂ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದರೂ ಬೇರೆ ಬೇರೆ ತಮ್ಮ ಕೆಲಸಗಳಿದ್ರೂ ಶಿಕ್ಷಕರು ತಮ್ಮ ಕೆಲಸಗಳನ್ನು ತೊರೆದು ಈ ಸಮಾರಂಭಕ್ಕೆ ಕಷ್ಟಪಟ್ಟು ಬೆಳಗ್ಗೆ ಈಶ್ವರ್ ಮೇಟಿ ಸರ್ ಇರುತ್ತೆ 3 ಗಂಟೆಗೆ ಬಂದರು, ನಿನ್ನೆ ಪ್ರೇಮ ಮೇಡಮ್ ಬಂದರು, ಉಮಾಕಾಂತ್ ಸರ್ ಬಂದರು. ಆಮೇಲೆ ಈ ಪ್ರೋಗ್ರಾಮ್ಗೆ ನಾನು ಒಬ್ಬನೇ ಏನಿದ್ದಪ್ಪ ಅಂತಂದ್ರೆ ಶ್ರಮ ಪಟ್ಟಿದ್ದಲ್ಲ, ಈ ಪ್ರೋಗ್ರಾಮ್ಗೆ ಎಲ್ಲರೂ ಸೇರಿ ಶ್ರಮಪಟ್ಟು ಒಬ್ರು ಏನು ಹೇಳಿದ್ರೆ ಏನಂತಂದ್ರೆ ಇನ್ನೊಬ್ರು ಸಿಟ್ ಮಾಡ್ಕೊಳ್ಳಾರ್ದ, ಇನ್ನೊಬ್ರು ಏನು ಹೇಳಿದ್ರೆ ಸಿಟ್ ಮಾಡ್ಕೊಳ್ಳಾರ್ದಂಗ, ಯಾವುದೇ ಗೊಂದಲ ಇರಲಾರ್ದಂಗ ಈ ಕಾರ್ಯಕ್ರಮಕ್ಕೆ ಏನಂತಪ್ಪ ಅಂದ್ರೆ ಆಯೋಜಿಸಿದವ್ರಿಗೆ ಈಗ ಯಾರ್ಯಾರು ಕೆಲಸ ಮಾಡ್ಯಾರ ಈ ಕಾರ್ಯಕ್ರಮದಾಗ ಅವ್ರವ್ರಿಗೆ ಅರ್ಥ ಆಗತ್ತೆ. ನಾನು ಇವ್ರು ಅಂತಂದ್ರೆ ಹೆಸರು ತೊಗೊಳಲ್ಲ, ಯಾರು ಶ್ರಮ ಪಟ್ಟಾರ ನಾನು ಅವ್ರಿಗೆ ಹೇಳಕತ್ತೀನಿ. ಆಮೇಲೆ ಕೊನೆಯದಾಗಿ ಮೆಹಬೂಬ್ ಅವರು ಒಂದು ಭಾರತ ಸೇನೆಯಲ್ಲಿರೋರು ಕೊನೆಯದಾಗಿ ಒಂದು ಸಲ್ಯೂಟ್ ಹೊಡೋದರ ಮುಖಾಂತರ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ. ಎಲ್ಲ ಶಿಕ್ಷಕರು ಮೊದಲನೇದಾಗಿ ಹೇಳಿಕೊಡುವಾಗ ಒಂದು ಮಾತು, ಸುಪೀರಿಯರ್ಗೆ ರೆಸ್ಪೆಕ್ಟ್ ಕೊಡುವಾಗ ಒಂದು ಮೇನ್ ಬೇಸಿಕ್ ಪಾಯಿಂಟ್ ಇದೆ, ಕಮರ್ ಪರ್ ಬೆಲ್ಟ್ ಸರ್ ಪರ್ ಟೋಪಿ ಜಬ್ ಹೈ ಅಭಿ ಸುಪೀರಿಯರ್ ಕೋ ಸಲ್ಯೂಟ್ ಕರ್ನಾ ಹೈ ಅಂಥೇಳಿ ನಾವೆಲ್ಲ ಹೇಳಿಕೊಡ್ತಾ ಇರ್ತೀವಿ. ನಮ್ಗೆ ಹೇಳಿಕೊಟ್ಟಿದ್ದೀರಾ ಕಮರ್ ಪರ್ ಬೆಲ್ಟ್ ಸರ್ ಪರ್ ಟೋಪಿ ಹೋಲಿಸಿ ಸುಪೀರಿಯರ್ ಕೋ ಸಲ್ಯೂಟ್ ಮಾರ್ನಾ ಹೈ. ನೀವ್ಯಾಕೆ ಟೋಪಿ ಇರಲಾರ್ದೆ ಕೆಲವೊಬ್ಬರಿಗೆ ಸಲ್ಯೂಟ್ ಹೊಡೆದು ಬಿಡ್ತೀರಲ್ಲ ಸರ್ ಅಂತ ಅವರು ಒಂದು ಮಾತು ಹೇಳಿದರು. ನನ್ನ ಗುರುಗಳಾದ ಅವರು ನನ್ನ ಗುರುಗಳು, ನಾನು ಟ್ರೈನಿಂಗ್ ಮಾಡುವಾಗ ಅವರು ನನ್ನ ಗುರುಗಳು, ನನಗೆ ಅವ್ರು ಟ್ರೈನಿಂಗ್ ಹೇಳಿಕೊಟ್ಟಿದ್ರು. ನಾನು ಕಾರ್ಗಿಲ್ ವಾರ್ ನಡೆಯುವಾಗ ಮೆಹಬೂಬ್ ಅವರಿಗೆ ಧನ್ಯವಾದಗಳು. ಸಮಯದ ಅವಕಾಶ ಇರಲಾರದ ಕಾರಣ ಪಿಯುನ ಎಲ್ಲರೂ ಸೇರಿದ್ರು 10 ಜನ ಇರ್ತಿದ್ದಿಲ್ಲ. ಅಂಥದ್ರಲ್ಲಿ ಈ ಸಂಸ್ಥೆಯೊಳಗೆ 9 ಜನ ಇದ್ದು ನಾವು ಇದಕ್ಕೆಲ್ಲ ಬೆಂಬಲ ನಮ್ಮ ಮಹೇಶ್ ಕೊಡ್ತಿದ್ರು. ಅದಕ್ಕೆ ಅದು ಮಾತು ಹೇಳಲಿಕ್ಕೆ 5 ಜನ ಗಣಿತ, 4 ಜನ ವಿದ್ಯೆ. ಓ ಗೆಳೆಯ ಜೀವದ್ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣ್ಣು ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣ್ಣು.
చెడ్డి దోస్తి కణ కుచ్చుకు ಜೀವಕ್ಕಿನ್ನ ದಾಸ್ತಿ ಕಣ ಕುಚ್ಚುಕು ಓ ಗೆಳೆಯ ಜೀವದ್ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣೋ ಕ್ವಾಪಕು ಒಂದು ಕೈ ಪ್ರೀತಿ ಜಾಸ್ತಿ ಕಣೋ ಕುಚ್ಚುಕು 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 ಓಯ್ ಕುಚ್ಚುಕು 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 ನಾನು ಚಡ್ಡಿ ದೋಸ್ತಿ ಕಣ ಕುಚ್ಚುಕು ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚ್ಚುಕು ಓ ಗೆಳೆಯ ಜೀವದ್ ಗೆಳೆಯ ನಿಂದು ತಾಯಿ ಪ್ರೀತಿ ಕಣೋ ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ ನೆನಪೈತ ನಿಂಗೆ ಮರಕೋತಿಯಾಟ ಮರತೋಯ್ತ ನಿಂಗೆ ಬೆಳದಿಂಗಳೂಟ ನೆನೆಸ್ಕೊಂಡ್ರೆ ಈಗ್ಲೂ ಬಾಯ್ ತುಂಬ ಜೊಲ್ಲು ಕುಚುಕು 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 ಆ ಕಾಲ ಬರ್ತೈತ ಕುಚುಕು ಈಜು ಬರ್ದೆ ಹಾರಿ ಬಾವಿಗೆ ಬಿದ್ದೆ ನೀರ್ ಕುಡ್ದು ಹೆಂಗೋ ಮ್ಯಾಲಕ್ಕೆ ಎದ್ದೆ ನೆನೆಸ್ಕೊಂಡ್ರೆ ಈಗ್ಲೂ ಎದೆ ತುಂಬ ದಿಗ್ಲು ಕುಚುಕು 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 ಬರವೈತ ಇದಕ್ಕೆ ಕುಚುಕು ಅಮ್ಮನೇ ಇಲ್ಲದ ಕೊರಗನೇ ಮರಸಿದೆ ತುತ್ತಿಡೋ ಕೈಯಾದೆನಿ ಹೆತ್ತ ತಾಯಿಗೂ ಮಿಗಿಲಾದೆನಿ ಕಣ್ಣಿನ ರೆಪ್ಪೆಯ ಸೋಲಿಸೋ ಹಾಗೆಯೇ ನನ್ನ ನೀ ಕಾಯುವೆ ನನ್ನ ಸೇವೆಲೆ ನೀ ಸವೆಯುವೆ ಕುಚುಕು 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 ನೀನು ಚೆಡ್ಡಿ ದೋಸ್ತಿ ಕಣು ಕುಚುಕು ಜೀವಕ್ಕಿನ್ನ ಜಾಸ್ತಿ ಕಣು ಕುಚುಕು ನಿಂಗಾಗಿ ಕವಡೆ ಕೊಂಡಿದ್ದು ಕಾಣೆ ಕಣ್ತುಂಬ ನಿದ್ದೆ ಮಾಡಿದ್ದು ಕಾಣೆ ನಂಗಾಗಿ ಎಲ್ಲ ನಿಂಗೇನು ಇಲ್ಲ ಯಾರು ಯಾರು ನೀನು ಯಾವ ಜನ್ಮದ ಮಗನು ನೀನು ನಿನ್ನ ಕಣ್ಣ ಮುಂದೆ ನಾನು ಜಲ್ದಿ ಸತ್ತು ಮುಂದೆ ನಿನ್ನ ಜೀತದಾಳಾಗಿ ಹುಟ್ಟಿ ಹೊತ್ತು ತಿರುಗುತ್ತೀನಿ ಋಣ ಮುಟ್ಟಿಸುತ್ತೀನಿ ಗೆಳೆಯ ಕುಚುಕು ಗೆಳೆಯ ಆಗ ನೀನೆ ಒಡೆಯ ನಾನು ಗೆಳೆಯ ನೆರಳಿಡೋ ಮರವಿದು ಮುಳ್ಳಿನ ಜನ್ಮವ ಬೇಡಲೇ ಬಾರ್ದಯ್ಯ ಮರ ಮರವನೇ ಮರಿ ಹಾಕ್ಲಯ್ಯ ಒಬ್ಬನೇ ಪುಣ್ಯವ ಒಯ್ದರೆ ಹೆಂಗಯ್ಯ ನಾನುವೇ ಮನ್ಸನ್ನು ಒಸಿ ನಂಗುನು ಕುಸಿ ಉಳ್ಸಯ್ಯ ಕುಚುಕು 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 ನಾನು ಚೆಡ್ಡಿ ದೋಸ್ತಿ ಕಾಣು ಕುಚುಕು ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚುಕು ಓ ಗೆಳೆಯ ಜೀವದ್ ಗೆಳೆಯ ನೀನು ತಾಯಿ ಪ್ರೀತಿ ಕಣೋ ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ ಸಂಬಂಧಗಳ
ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿ ಪ್ರೌಢಶಾಲಾ ವಿಭಾಗದಲ್ಲಿ ಈ ಟೀಮನ್ನು ಎಷ್ಟು ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡಿದಾರಂತಂದ್ರೆ